ಅದು ಬೇಕಾದದ್ದು. ಕೈವಲ್ಯ ಪರಮ ಪುರುಷಾರ್ಥ ಅಲ್ಲ ಅನ್ನೋದನ್ನ ಆಳ್ವಾರವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸರ್ವವಿಧ ಬಂಧುವು ಮಹೋಪಕಾರಕನೂ ಆದಂತಹ ಭಗವಂತನಿಗೇ ದಾಸರಾಗಿ ಉದ್ಧಾರವಾಗಬೇಕು. ಅವನನ್ನು ಬಿಟ್ಟು ಬೇರೆ ರಕ್ಷಕರಿಲ್ಲ. ಈಗ ಕೈವಲ್ಯ ಅಲ್ಲ ಅಂತಂದ್ರೆ ಯೋಗ ಬೇಡ ಅಂತ ಹೇಳಿಲ್ಲ. ಯೋಗದ ಹಿರಿಮೆಯನ್ನ ಬಹಳಷ್ಟು ಕಡೆ ಹೇಳ್ತಾರೆ. ಇಪ್ಪ ಇಂದ ವಿದುರ ನೀತಿ ಆದ್ಮೇಲೆ ಸನತ್ಕು ಸುಜಾತನನ್ನು ಕರೀತಾರಲ್ಲ. ವಿದುರನೇ ಧ್ಯಾನ ಮಾಡ್ತಾನೆ ಬರ್ತಾನೆ ಸನತ್ ಸುಜಾತ, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ. ಆ ಸನತ್ ಸುಜಾತ ಬಂದು ಆತ್ಮದ ಬಗ್ಗೆ ಧೃತರಾಷ್ಟ್ರನ್ ತಿಳಿಸ್ಬೇಕಾದ್ರೆ ಒಂದೊಂದು ಪ್ಯಾರಾಗ್ರಾಫ್ ನಲ್ಲೂ ಕೂಡ ಕಡೆನಲ್ಲಿ ಹೇಳೋದು ಅವನು ಯೋಗದಿಂದ ಇವರು ಸಿದ್ಧಿಯನ್ನು ಹಿಂಗ್ ಪಡಿತಾರೆ, ಯಾರು ಯೋಗಿಗಳೋ ಅವರು ಈ ಸ್ಥಿತಿಯನ್ನ ಪಡೆದಿದ್ದಾರೆ ಅಂತ ಹೇಳ್ತಾರೆ ಕಂಟಿನ್ಯೂಸ್ ಆಗಿ. ಸೊ ಯೋಗ ಅನ್ನೋದು ಕುಂಡ ಬಹಳವಾಗಿ ಅಗತ್ಯ. ನಾವು ಬಿಟ್ಬಿಟ್ಟಿದೀವಿ. ನಾವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲೂ ಯೋಗ ಮಾಡಬಾರ್ದು ಅಂತಿಲ್ಲ. ದೈಹಿಕವಾದದ್ದನ್ನ ಶುರು ಮಾಡಿದ್ರೆ ಅದು ಮನಸ್ಸನ್ನ ನಿಗ್ರಹ ಮಾಡೋದಕ್ಕೆ ಕಾರಣವಾಗುತ್ತೆ. ಇಟ್ ಹೆಲ್ಪ್ಸ್. ಈಗಿನ ಯೋಗಗಳು ಇದೆಲ್ಲ ಇವಾಗ ನರೇಂದ್ರ ಮೋದಿನೂ ಮಾಡ್ದ ಯೋಗ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಎಲ್ಲ ಪಬ್ಲಿಸಿಟಿ. ಆ ರಾಮ್ ದೇವ ಒಂದಷ್ಟೆಲ್ಲ ಮಾಡಿದ್ದು ಎಲ್ಲ ಖಂಡಿತ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್. ಆದ್ರೆ ಅವ್ರು ಹೇಳುವಂತಹದ್ದು ಯೋಗದಲ್ಲಿ ಆ ಸಮಾಧಿ ಸ್ಥಿತಿ ಇದೆಯಲ್ಲ ಅದೇ ಅಲ್ಲ, ಅಷ್ಟೇನೆ ನಾವು ಹೇಳೋದು. ಬಟ್ ಅದೆಲ್ಲ ಬೇಕು. ಯೋಗದಿಂದ ಏನ್ ತಗೊಂಡಿದ್ದು ಅಂದ್ರೆ ಯಮ ನಿಯಮ. ಕೂತ್ಕೊಂಡ್ರೆ ಒಂದ್ ಕಡೆನಲ್ಲಿ 3-4 ಗಂಟೆ ಕಾಲ ಏನು ಇಲ್ಲದೆ ಕೂರ್ಬೋದು ಕಂಫರ್ಟಬಲ್ ಆಗಿ. ನಿಮ್ಗೆ ಯಾವ ಸುಖಾಸೀನ ಪದ್ಮಾಸನ ಕೂತ್ಕೊಳ್ತಿರೋ ಇಲ್ಲ ಚೇರ್ ಮೇಲೆ ಕೂತ್ಕೊಳ್ತಿರೋ ಕಾನ್ಸಂಟ್ರೇಟ್ ಮಾಡ್ಬೇಕಾರೆ ಅಯ್ಯೋ ಅಷ್ಟೊತ್ತು ನನಗೆ ಕೂತ್ಕೊಳಕ್ ಆಗಲ್ಲ, ಆಗ್ತಿರ್ಗು ಈಗ ಮಾಡೋ. ಇದು ಆಸನ ಸಿದ್ಧಿಸ್ಬೇಕು ಅಂತಂದ್ರೆ ಅದೆಲ್ಲ ಮಾಡಿರ್ಬೇಕು. ಪ್ರಾಣಾಯಾಮದಿಂದ ಬರುವಂತ ಅಡ್ವಾಂಟೇಜಸ್. ಶರೀರ ಚೆನ್ನಾಗಿರ್ಬೇಕು. ಸ್ಥಿರೈ ಅಂಗೈ ತುಷ್ಟವಾಗಂಸ, ಅದಕ್ಕೆ ಯೋಗ ಬೇಕು, ಯೋಗದ ಅಗತ್ಯ. ಆದ್ರೆ ಯೋಗದಲ್ಲಿ ಹೇಳಿದಂತಹದ್ದು ಏನು ಅಂದ್ರೆ ಕಡೆಯಲ್ಲಿ ಸಮಾಧಿ ಸ್ಥಿತಿ ಅಷ್ಟೇ ಅಲ್ಲ. ನಾವ್ ಹೇಳೋದು ಇನ್ನು ಮುಂದಕ್ಕಿದೆ. ಏನು ಅಂದ್ರೆ ಪರಮಾತ್ಮನನ್ನ ಪಡೆಯಿರಿ. ಕೇವಲ ಆತ್ಮ ದರ್ಶನದಲ್ಲಿ ನಿಂತು ಬಿಡೋದು. ಅವಾಗ ಏನು ಅಂದ್ರೆ ಇವನಿಗೆ ದೇಹಾತ್ಮ ಭ್ರಮೆ ಹೋಗಿದೆ. ಕೈವಲ್ಯಗಳಿಗೆ ಅವನು ಶರೀರವೇ ನಾನು ಅಂತ ಹೇಳೋಲ್ಲ. ಇವಾಗ ಜಗ್ಗು ಸದ್ಗುರು ಇದಾನಲ್ಲ, ಅವನು ಇದು ಅಂತಾನೆ. ನೀವು ಅವ್ನು ಮಾತಾಡೋದು ಇದ್ರಲ್ಲಿ ನೋಡಿ, ದಿಸ್ ಬಾಡಿ ಅಂತಾನೆ, ನಂದು ಅಂತ ಹೇಳೋಲ್ಲ. ಯೋಗದಲ್ಲಿ ಅಚೀವ್ಮೆಂಟ್ ಅದು. ಸೊ ಐ ಆಮ್ ಡಿಫರೆಂಟ್ ಫ್ರಮ್ ದಿಸ್ ಬಾಡಿ. ಈ ಅರಿವಿದೆಯಲ್ಲ, ಅರ್ಜುನನಿಗೆ ಇದನ್ನೇ ಅವನು ಹೇಳಿದ್ದು, ದೇಹಾತ್ಮ ಭ್ರಮೆ ಬಿಡಿಸೋದಕ್ಕೆ. ಸ್ವತಂತ್ರಾತ್ಮ ಭ್ರಮೆ ಹೋಗಿದೆಯಲ್ಲ ಗೊತ್ತಿಲ್ಲ ನಂಗೆ, ಆದ್ರೆ ದೇಹಾತ್ಮ ಭ್ರಮೆ ಅಂತ ಹೋಗಿದೆ. ಇವರುಗಳು ಮಾತಾಡ್ಬೇಕಾದ್ರೆ ಈ ಶರೀರ ಅಂತಾರೆ, ನನ್ ಶರೀರ ಅಂತ ಹೇಳೋಲ್ಲ. ಅವ್ರ ಪ್ರಕಾರ ಅದೇ ಫೈನಲ್. ಸಮಾಧಿ ಸ್ಥಿತಿ ಅನ್ನೋದೇ ಮೋಕ್ಷ ಅವಸ್ಥಿತಿನಲ್ಲಿ. ಅಲ್ಲ, ಸಮಾಧಿ ಸ್ಥಿತಿನಲ್ಲಿ ಇರ್ತಾರಲ್ಲ ಅವಾಗ ಅದೇನೆ ಇಫ್ ಯು ಅಟೈನ್ ದಟ್ ಈಸ್ ಮೋಕ್ಷ. ಅವ್ರು ಅಲ್ಲಿಂದ ಮತ್ತೆ ಪ್ರಾಪಂಚಿಕವಾದ ಇದಕ್ ಬರ್ತಾರೆ ಎಲ್ಲ ಸರಿ. ಬಟ್ ಅಕಾರ್ಡಿಂಗ್ ಟು ಯೋಗ ಸಮಾಧಿ ಇಸ್ ದಿ ಫೈನಲ್ ಗೋಲ್. ಸಮಾಧಿ ಸ್ಥಿತಿ ಅದು ಏನು ಒಂದ್ ಜನ್ಮದಲ್ಲಿ ಆಗೋಲ್ಲ, ಅನೇಕ ಜನ್ಮಗಳ ಸಾಧನೆ. ಬಹುನಾಂ ಜನ್ಮನಾಮಂತೆ ಭಗವದ್ಗೀತೆಯಲ್ಲಿ ಅದಕ್ಕೆ ಅವನು ಹೇಳೋದು ಯೋಗ ಭ್ರಷ್ಟೋಭಿಜಾಯತೆ ಎಂದು. ಈಗ ಯೋಗ ಅವನು ಮಾಡಿದ್ದಾನ ಒಂದಷ್ಟೆಲ್ಲ ಪ್ರಾಣಾಯಾಮ ಇವುಗಳೆಲ್ಲ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ದ. ಇವನು ಸಿದ್ಧಿಸಿಬಿಡ್ತು ಹೋಗ್ಲಿ, ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಇಲ್ಲ. ಆದ್ರೆ ಅವನು ಮಾಡಿದ್ದೆಲ್ಲ ವ್ಯರ್ಥವಾಗೋದಿಲ್ಲ. ಮುಂದಿನ ಜನ್ಮದಲ್ಲಿ ಯೋಗ ನಡೆಸ್ತಾರಲ್ಲ ಅಂತವ್ರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಅಲ್ಲಿಂದ ಅವನು ಪರಿಚಯ ಮಾಡೋದಕ್ಕೆ. ಈಗ ಸಂಗೀತಗಾರರ ಮನೆಯಲ್ಲಿ ಹುಟ್ಟುವಂತ ಮಗು, ಚಿಕ್ಕ ಮಗುಗೆ ಮಾತಾಡೋಕು ಬರಲ್ಲ, ಆದ್ರೆ ರಾಗಗಳನ್ನ ಐಡೆಂಟಿಫೈ ಮಾಡ್ತಾಳೆ 4-5 ವರ್ಷಕ್ಕೇನೆ. ಹೇಗೆ? ಅದು ಪೂರ್ವ ಜನ್ಮದ್ದು. ಆ ರೀತಿನಲ್ಲಿ ಹಾಗೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಇಷ್ಟೆಲ್ಲ ಮಾಡ್ಕೊಂಡು ಅಂತವರಲ್ಲೂ ಕೂಡ ವಾಸುದೇವನೇ ಸರ್ವಂ ಅಂತ ತಿಳಿದವರು ಬಹಳ ದುರ್ಲಭ ಅಂತಾನೆ ಭಗವದ್ಗೀತೆನಲ್ಲಿ. ಸೊ ಅದರಿಂದ ಇಲ್ಲಿ ಕೈವಲ್ಯ ಅನ್ನೋದು, ಕೈವಲ್ಯ ಅದು ಸಿದ್ಧಿಸ್ಬೇಕಾದ್ರೂ ಭಗವಂತನ ಕೃಪೆ ಬೇಕು. ಆತ್ಮಾವಲೋಕನ ಸಿದ್ಧಿಸಿದ್ರು ಅಂತಿಮ ದಿಶೆಯಲ್ಲಿ ಭಗವಂತನ ಅನುಸಂಧಾನ ಮಾಡಿ ಪ್ರತಿಬಂಧಕವನ್ನು ಹೋಗಲಾಡಿಸ್ಕೊಳ್ಬೇಕು. ಭಗವಂತನನ್ನ ಪಡೆಯೋದಕ್ಕೆ ಅಡ್ಡಿಯಾಗಿದ್ದೇನು? ಒಂದು ಕಡೆ ನೀವು ದೇಹಾತ್ಮ ಭ್ರಮೆಯನ್ನು ಬಿಟ್ಟಿದ್ದೀರಿ, ಆದ್ರೆ ನಿಮ್ಗೆ ಪರಮಾತ್ಮ ಸಿಕ್ಕಿಲ್ಲ. ಸೊ ಅದರಿಂದ ಅಲ್ಲಿಗೆ ನಿಲ್ಸ್ಕೊಳ್ಳೋದಲ್ಲ. ಇಲ್ಲದಿದ್ರೆ
ಆತ್ಮಯಾಥಾತ್ಮ್ಯ ಆವಿರ್ಭಾವ ಲಕ್ಷಣವಾದ ಸ್ಥಿತಿ ಸಿದ್ಧಿಸೋದಿಲ್ಲ. ಭಗವತ್ ಕೈಂಕರ್ಯದ ಸುಖ ಅದರ ಮುಂದೆ ಈ ಕೈವಲ್ಯ ಅನ್ನೋದು ಅತ್ಯಲ್ಪವಾದದ್ದು. ಇವರು ಸಮಾಧಿ ಸ್ಥಿತಿನಲ್ಲಿ ಇರ್ತಾರಲ್ಲ, ಅದು ಬಹಳ ಅತ್ಯಲ್ಪವಾದದ್ದು. ಈಗ ನಮ್ಮಲ್ಲಿ ಇಲ್ಲ ಅಂತಿಲ್ಲ. ಈಗ ನಾಥ ಮುನಿಗಳಿದ್ರಲ್ಲ, ಯೋಗದಲ್ಲಿ ನಿಷ್ಣಾತರವರು, ಅದಕ್ಕೆ 11,000 12,000 ಬಾರಿ ಇದನ್ನ ಕಣ್ಣಿನ ಶ್ರುತಾಂಬ ಜಪ ಮಾಡಿ ಯೋಗದಲ್ಲಿ ಕುಳಿತುಕೊಂಡು ಸಿದ್ಧಿಸಿ ನಮ್ಮಾಳ್ವಾರನ ಪ್ರತ್ಯಕ್ಷ ಮಾಡ್ಕೊಂಡವರು. ಅವರ ಶಿಷ್ಯ ಕುರುಗೈ ಕಾವಲಪ್ಪನ್ ಅಂತ ಯೋಗವನ್ನು ಅವನಿಗೆ ತಿಳಿಸಿದ್ರು. ಎಲ್ಲ ಅವರೇನು ಸಾಧಿಸಿದ್ರು ಅದನ್ನ ನನ್ನ ಮೊಮ್ಮಗನಿಗೆ ನೀನ್ ಹೇಳು ಅಂತಾನು ಹೇಳಿದ್ರು. ಯಾಮನ ಮಹರ್ಷಿಗೆ, ಯಾಮನ ಮುನಿಗೆ, ಯಾಮನಾಚಾರ್ಯನಿಗೆ. ನಾಥ ಮುನಿಗಳ ಮೊಮ್ಮಗ, ನಾಥ ಮುನಿಗಳ ಮಗ ಈಶ್ವರ ಮುನಿ, ಈಶ್ವರ ಮುನಿ ಮಗ ಅವನು ಯಾಮನ ಆಳವಂದಾರ್. ಈ ಆಳವಂದಾರ್ ಹೋಗಿ ಅವರನ್ನ ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಒಂದು ಡೇಟ್ ಕೊಡ್ತೀನಿ ನಿನ್ಗೆ, ಅವತ್ತಿನ ದಿವಸ ನೀ ಬಾ ಅಂತ. ಇವರು ಅವತ್ತು ಹೋಗೋಕ್ ಆಗ್ಲಿಲ್ಲ. ಅದರಿಂದ ಕುರುಗೈ ಕಾವಲಪ್ಪನಿಂದ ಯಾಮನಾಚಾರ್ಯರಿಗೆ ಯೋಗ ಸಿಗ್ಲಿಲ್ಲ, ಯೋಗ ರಹಸ್ಯ. ಅವರ ಒಂದು ಕೃತಿನೂ ಇದೆ ನಾಥ ಮುನಿಗಳದ್ದು, ಯೋಗದ ಬಗ್ಗೆ ಬರೆದಂತಹದ್ದು. ಸೊ ಯೋಗದಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಾಡಿರ್ಲಿಲ್ಲ ಅಂತಿಲ್ಲ. ಉದಾಹರಣೆ ಅದಕ್ಕೆ ಹೇಳಿದ್ದು ನಾನು. ಆಚಾರ್ಯ ಪರಂಪರೆಯಲ್ಲಿ ಮೊದಲಿಗಳಾದಂತ ನಾಥ ಮುನಿಗಳು ಇದರಲ್ಲಿ ಇದ್ರು. ಪ್ರಪತ್ತಿ ಮಾಡಿಕೊಳ್ಳಿ ಎಲ್ಲ ಸರಿ, ಆದ್ರೆ ಶರೀರಕ್ಕೆ ಯೋಗ ಅನ್ನೋದು ಅತಿ ಅವಶ್ಯಕ, ಬಿಡೋ ಹಾಗಿಲ್ಲ. ಪ್ರತಿಯೊಬ್ರು ಒಂದಷ್ಟು ಯೋಗ ಮಾಡ್ಬೇಕು. ಇವಾಗ ಬೇಕಾದಷ್ಟು ಸಾಧನೆಗಳಿದೆ. ಡಿ ಚಾನೆಲ್ ಉದಯ 7 ಮಣಿ ಪೋಟಾಗ ಯೋಗ ಪಂಕಿರ ಅವ್ರು 15 ಮಿನಿಟ್ಸ್ ಈ ಆಸನಗಳನ್ನ ಮಾಡಿ ಅಂತ. ಖಂಡಿತ ಎಲ್ರು ಮಾಡ್ಬೇಕಿದ್ನ, ಪುರುಷರು, ಸ್ತ್ರೀಯರು, ವಯಸ್ಸಾದವರು, ಚಿಕ್ಕವರು, ಮಕ್ಕಳು, ಪ್ರತಿಯೊಬ್ಬರು ಕೂಡ. ತುಂಬಾ ಅಗತ್ಯವಾದದ್ದು. ಏನ್ ಅಗತ್ಯ? ಫಿಸಿಕಲ್ ಫಿಟ್ನೆಸ್. ಬರೀ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಅಲ್ಲ, ಅದು ಇಟ್ ಲೀಡ್ಸ್ ಟು ದ ಮೆಂಟಲ್ ಸೆರೆನಿಟಿ ಆಫ್ ಮೈಂಡ್. ಮನಸ್ಸನ್ನ ನಿಗ್ರಹಿಸುವಂತದ್ದು, ಚಿತ್ತ ವೃತ್ತಿ ನಿರೋಧ, ಅದು ಯೋಗದಿಂದ ಸಾಧ್ಯವಾಗತ್ತೆ. ನಮ್ಮಲ್ಲಿ ಇವಾಗ ತಗೊಂಡ್ರೆ ನಮಗೆ 60-70 ಇದು ಏಜ್ ನಲ್ಲಿ ಇರೋರು, ಅಲ್ಲೊಂದು 80 ವರ್ಷದ ಹಿಂದೆ ಹೋಗಿ ಆಗಿನ ಕಾಲಕ್ಕೆ ಹೋದ್ರೆ ಇವರುಗಳೆಲ್ಲ ಯಾರು ಯೋಗ ಮಾಡ್ಲೇ ಇಲ್ಲ. ಹಾಗಾಗಿ ನಮ್ಮಗಳಿಗೆ ಯೋಗದ ಹಿರಿಮೆ ಅನ್ನೋದು ಬರ್ಲಿಲ್ಲ. ಮೇ ಬಿ ಒಂದು 100-150 ವರ್ಷಗಳು. ಅದಕ್ಕೆ ಹಿಂದಿನ ಇವುಗಳನ್ನು ನೋಡಿದ್ರೆ ಅವರಿಗೆ ಇಟ್ಕೊಂಡಿದ್ದು ಉಂಟು, ಮಾಡಿದ್ದುಂಟು. ಆದ್ರೆ ಏನು ಅಂತಂದ್ರೆ ಯೋಗವೇ ಫೈನಲ್ ಅಲ್ಲ ಅನ್ನೋದನ್ನ ತಿಳಿದಿದ್ದು. ಆದ್ರೆ ಭಗವಂತನ ಪಡೆಯೋಕೆ ಇದು ಸಾಧನ. ಈಗ ಶಮಧಮಾದಿ ವಿಶಿಷ್ಟರಾನ ಉಭಯ ವೇದಾಂತ ಪ್ರವರ್ತಕರಾನ, ಈ ಶಮಧಮ ಅನ್ನೋದೇನು? ಅದರಲ್ಲಿ ಮೊದಲನೇದು ಮೆಟ್ಲುಗಳು. ಅದರಲ್ಲಿ ಯೋಗದಲ್ಲಿ ಇಂದ್ರಿಯ ನಿಗ್ರಹ, ಬಾಹ್ಯ ಇಂದ್ರಿಯ, ಅಂತರಿಂದ್ರಿಯ ನಿಗ್ರಹಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಏನ್ ಹೇಳ್ತೀವೋ ಅದು, ಅವುಗಳನ್ನ ನಿಗ್ರಹಿಸೋದು. ಇಂದ್ರಿಯ ನಿಗ್ರಹ ಎಲ್ಲರೂ ಹೇಳ್ತಾರೆ, ಆಳ್ವಾರಗಳು ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೃಷ್ಣ ಅನೇಕ ಕಡೆ ಹೇಳ್ತಾನೆ, 1-2 ಕಡೆ ಅಲ್ಲ. ಕಂಟ್ರೋಲ್ ಯುವರ್ ಸೆನ್ಸಸ್, ಯು ಮಸ್ಟ್ ಬಿ ದ ಮಾಸ್ಟರ್ ಆಫ್ ಯುವರ್ ಇಂದ್ರಿಯಗಳು. ಅಯ್ಯೋ ಏನಕ್ಕೆ ಇಪ್ಪಡಿ ಇಲ್ಲ ಇಂದ ಕಾರ್ದಿಲ್ಲ, ಏನಕ್ಕೆ ಅದು ಸಾಡದಿಂದ ಕಾರ್ದಿಲ್ಲ, ಕಾಫಿ ಕುಡಿದಿದ್ರೆ ಆಗೋಲ್ಲ. ಇದೆಲ್ಲ ಏನು ಅಂದ್ರೆ ನಾವು ಇಂದ್ರಿಯಗಳಿಗೆ ದಾಸರಾಗಿರೋದು, ಇಂದ್ರಿಯಗಳಿಗೆ ಮಾಸ್ಟರ್ ಆಗಿರ್ಬೇಕು. ಇವತ್ತು ಸಿಗ್ತಾ ಆಯ್ತು, ಸಿಗ್ಲಿಲ್ವಾ ಅದ್ರ ಬಗ್ಗೆ ದುಃಖ ಇಲ್ಲ, ನಾನು ಅದಿಲ್ದಲೇನೆ ಇರಬಲ್ಲೆ. ಈ ಇದು ಬರಬೇಕು ಮನಸ್ಸಿಗೆ, ಆ ಕಾನ್ಫಿಡೆನ್ಸ್, ಇವೆಲ್ಲ ಅಂತಂದ್ರೆ ಇಂದ್ರಿಯ ನಿಗ್ರಹ, ಇದಕ್ಕೆ ಬಹಳ ಅಗತ್ಯ ಇದೆಲ್ಲ. ಸೊ ಅದರಿಂದ ಭಗವಂತನ ಅನುಸಂಧಾನ ಮಾಡಿ ಆತ್ಮಾವಲೋಕನ ಸಿದ್ಧಿಸಿದ್ರು ಯೋಗದಲ್ಲಿ ಇವನೇನ್ ಮಾಡ್ಕೊಳ್ತಾನೆ ಅಂದ್ರೆ ಆತ್ಮಾವಲೋಕನ ಸಮಾಧಿ ಸ್ಥಿತಿನಲ್ಲಿ. ಅದು ಸಿದ್ಧಿಸಿದ್ರು ಕೂಡ ಮುಂದಕ್ಕೆ ಭಗವಂತ ಈ ಆತ್ಮ ಅನ್ನೋದು ಅವನಿಗೆ ಸೇರಿದ್ದು ಅನ್ನೋ ಅರಿವು ಇಟ್ಕೊಂಡು ಅವನಲ್ಲಿ ಶರಣಾಗ್ಬೇಕು. ಅವಾಗ ಅದು ಕಂಪ್ಲೀಟ್ ಆಗತ್ತೆ. ಇಲ್ಲಿ ಅಲ್ಲಿ ತನಕ ಹೋಗಿ ಅಲ್ಲೇನೆ ತಟಸ್ಥರು. ಇವಾಗ ಆಳ್ವಾರ್ ಪಾಶುರ್ಲೇವರ್ನ ಕೂಡಿತ್ತಾಹಿಲ್ ನಲ್ಲು ರೈಪೆ ಕೂಡ ಮಯೈ ಕೂಡಿನಾಲ್. ಯೋಗಿರುಗಳು ಇವರುಗಳೆಲ್ಲ ಸುಮ್ನೆ ಅಲದ್ರು ಅಂತಾರೆ ಅವರು. ದೇ ಡಿಡ್ ನಾಟ್ ರೀಚ್ ದಿ ಫೈನಲ್, ಇದನ್ನ ಪರಮ ಪುರುಷಾರ್ಥ ಪಡಿಲಿಲ್ಲ ಅಂತಾರೆ. ನಮ್ಮಾಳ್ವಾರ್ ಅವ್ರ ಮಾತೆ ಇದು. ನಾವೆಲ್ಲ ಮಾಡ್ತೀವಲ್ಲ ಈ ಸಂಧ್ಯಾ ಆರಾಧನೆ, ಅದು ಇದು ಅದರೆಲ್ಲ ಸೇರ್ಕೊಂಡಿರ್ತಾರೆ ಯೋಗಿಗಳು. ಈಗ ಆಕ್ಚುಲಿ ನಮ್ಮ ಇದ್ರ ಪ್ರಕಾರ ನಿತ್ಯ ನೈಮಿತ್ತಿಕ ಆಜ್ಞಾ ಕೈಂಕರ್ಯಗಳನ್ನ ಮಾಡಿ ಅದ್ರ ಜೊತೆಗೆ ಇದನ್ನ ಸೇರಿಸ್ಕೋಬೇಕು, ಎಲ್ಲ ಬಿಟ್ಬಿಟ್ಟಲ್ಲ. ಯೋಗಿ ಅಂತ ಬಂದ್ರೆ ಎಲ್ಲ ಬಿಟ್ಬಿಟ್ಟು ಬರೀ ಇಲ್ಲ ಇಲ್ಲ, ನಮ್ಮ ಸಂಪ್ರದಾಯದ ಪ್ರಕಾರ ಯಾವ್ದನ್ನು ಇದೆಲ್ಲ ಆಜ್ಞಾ ಕೈಂಕರ್ಯಗಳು ಬಿಟ್ರೆ ನೀವು ಆಜ್ಞಾತಿ ಲಂಘನಕ್ಕೆ ಕಾರಣ ಆಗ್ತೀರಿ. ಈಗ ನಾಮ ಸಂಕೀರ್ತನೆ
ನಾಸ್ತಿಯೇವ ಗತಿರನ್ಯತ ನಾಮಸ್ಮರಣಾದ್ ಅನ್ಯೋಪಾಯಂ ನಹಿ ಪಶ್ಯಾಮ. ಬೇರೆ ಉಪಾಯವೇ ಇಲ್ಲ ಅಂದ್ರು. ಅದ್ರಲ್ಲಿ ಹೇಳಿದ್ದೇನು ಅಂದ್ರೆ ನಾಮ ಸಂಕೀರ್ತನೆಯ ಹಿರಿಮೆಯನ್ನು ಹೇಳ್ತೇ ಹೊರತು ಎಲ್ಲದನ್ನು ಬಿಟ್ಬಿಡಿ ಅಂತಿಲ್ಲ. ಅದನ್ನ ಸರಿಯಾಗಿ ತಿಳಿದೇ ಇದ್ರೆ ಇದು. ಇವಾಗ ಈ ಇಸ್ಕಾನ್ ಅವರು ಇವ್ರಿಗೆ ಬರೀ ಕೃಷ್ಣ ಕೃಷ್ಣ ಅಂತೀರಿ, ಏನು ಮಾಡ್ಬೇಡಿ, ಅಚೀವ್ ಮಾಡಕ್ ಆಗಲ್ಲ. ಶ್ರೀ ವೈಷ್ಣವಿಗೆ ಏನೇನು ಹೇಳಿದೆ ಅದೆಲ್ಲ ಮಾಡಿ ಖಂಡಿತ ಇದ್ರ ಜೊತೆಗೆ ಯೋಗವನ್ನು ಮಾಡ್ಬೇಕು. ಅದಕ್ಕೆ ಕರ್ಮ ಯೋಗವಾಗಬೇಕು. ಏನೇ ಕೆಲಸ ಮಾಡಿ ಆದ್ರೆ ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನಮಮ, ಇವುಗಳ ಅನುಸಂಧಾನ, ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡಿ. ಎಲ್ಲವೂ ಕೂಡ ಭಗವದ್ ಅರ್ಪಿತವಾಗಿ ಅಷ್ಟೇ. ಎಲ್ಲ ಕೈಂಕರ್ಯ, ಎಸ್, ಏನೇನ್ ಡ್ಯೂಟೀಸ್ ಅಂತಿದ್ಯೋ ಬ್ರಾಹ್ಮಣನಾಗಿ ಅವುಗಳನ್ನ ನಡೆಸೋದು. ಪ್ರಧಾನವಾಗಿ ಸ್ವಾಧ್ಯಾಯೋ ಅಧ್ಯೇತವ್ಯ. ಬ್ರಾಹ್ಮಣ ವೇದವನ್ನು ಕಲಿಬೇಕು, ಕಲಿಸ್ಬೇಕು. ಹೌದು, ಎಲ್ಲ ಹೌದು. ಇದ್ರ ಜೊತೆಗೆ ಅದು ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ. ಇದು ಭಕ್ತಿ ಕಡೆಗೆ ಅದೆಲ್ಲ ಅವೆಲ್ಲ ಅಂಗಗಳಾಗತ್ತೆ. ಸೊ ಅದು ಬಹಳ ಕಷ್ಟ ಸಾಧ್ಯ ನಮಗೆ ಭಕ್ತಿ ಯೋಗದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಸುಲಭವಾದ ಮಾರ್ಗ ತೋರಿಸಿದ್ರು ಪ್ರಪತ್ತಿ ಶರಣಾಗತಿಯನ್ನು ಮಾಡ್ಕೊಳ್ಳಿ. ಇದು ಹೇಳಿದ ತಕ್ಷಣ ಅದನ್ನ ಬಿಟ್ಬಿಡಿ ಅಂತಿಲ್ಲ. ಸಮರ್ಥರಾದ್ರೆ ಅದನ್ನ ನಡೆಸ್ಬೇಕು. ಇಲ್ಲೂ ಅಷ್ಟೇ. ಈಗ ಸಾಮರ್ಥ್ಯ ಇಲ್ದಿದ್ರು ಕೂಡ ನಿಮ್ ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಒಂದಷ್ಟು ಯೋಗ ಮಾಡ್ಬೇಕು ನೀವು. ಒಂದು 100 ಅಡಿ ನಡೆದು ಕೆಂಡದಲ್ಲಿ ಕೈಕಾಸಿ ಗಂಡು ಮೇಲಾಗಿ ಮಲಗಿದೊಡೆ ವೈದ್ಯನ ಗಂಡದಾನಕ್ಕೂ ಸರ್ವಜ್ಞ ಅಂತ. ಫಿಸಿಕಲ್ ಎಕ್ಸರ್ಸೈಸಸ್ ಬಹಳ ಬಹಳ ಅಗತ್ಯ ಶರೀರಕ್ಕೆ. ಬರೀ ವಯಸ್ಸಾದ್ಮೇಲಲ್ಲ, ಚಿಕ್ಕವ್ರಿಗೂ ಅಷ್ಟೇ. ಎಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು. ಪಟುತ್ವ ಇಂದ್ರಿಯದಲ್ಲಿ ಅದಿರ್ಬೇಕು. ಅದಕ್ಕೆ ಬೇಕು ಭಗವಂತನ ಅನುಸಂಧಾನ ಮಾಡಿ ಪ್ರತಿಬಂಧಕವನ್ನು ಹೋಗಲಾಡಿಸ್ಕೊಳ್ಬೇಕು. ಇಲ್ಲದಿದ್ರೆ ಆತ್ಮ ಯಾಥಾತ್ಮ ಆವಿರ್ಭಾವ ಲಕ್ಷಣವಾದ ಸ್ಥಿತಿ ಅನ್ನೋದು ಸಿದ್ಧಿಸೋದಿಲ್ಲ. ಭಗವತ್ ಕೈಂಕರ್ಯದ ಸುಖದ ಮುಂದೆ ಈ ಕೈವಲ್ಯ ಅನ್ನೋದು ಇದೆಯಲ್ಲ, ಸಮಾಧಿ ಸ್ಥಿತಿ, ಅದು ಬಹಳ ಅತ್ಯಲ್ಪ ಅಂತಾರೆ. ಕೇವಲಿಗಳು ಅಂತ ಕರೀತಾರೆ. ಅದಲ್ಲ. ವೈಷಯಿಕ ಸುಖ ಅಲ್ಪ. ವೈಷಯಿಕ ಅಂದ್ರೇನು? ವಿಷಯಗಳಿಂದ ಬರುವಂತಹದ್ದು, ಅಂದ್ರೆ ಇಂದ್ರಿಯಗಳಿಗೆ ತೃಪ್ತಿಯನ್ನು ನೀಡುವಂತಹದ್ದು. ತಿನ್ನೋದ್ರಲ್ಲೋ, ಕಣ್ಣಿನಲ್ಲಿ ನೋಡೋದ್ರಲ್ಲೋ, ಆಘ್ರಾಣದಲ್ಲೋ, ಸ್ಪರ್ಶದಲ್ಲೋ, ಪಂಚ ತನ್ಮಾತ್ರೆಗಳಿದೆಯಲ್ಲ, ಅದರಿಂದ ಬರುವಂತ ಸುಖ ಅದು ಅಲ್ಪ ಹಾಗೂ ಅಸ್ಥಿರ, ಪರ್ಮನೆಂಟ್ ಅಲ್ಲ. ಅದು ಅಪೇಕ್ಷಿತವಲ್ಲ ಅನ್ನೋದು ಪ್ರಾಚುರ್ಯ, ಸ್ಥಿರತ್ವ ಮೊದಲಾದ ಅನೇಕ ಗುಣಯುಕ್ತವಾದಂತಹ ಕೇವಲ ಆತ್ಮಾನುಭವ ಲಕ್ಷಣವಾದ ಸುಖವನ್ನ ಪ್ರಾಪ್ಯ ಎಂದು ಏಕೆ ಸ್ವೀಕರಿಸಬಾರದು? ಕೇವಲ ಆತ್ಮಾನುಭವ ದುಃಖ ಸಂಭಿನ್ನವಾಗಿ ನಿತ್ಯ ಸಿದ್ಧವಾಗಿ ಇರಬಹುದು. ಭಗವತ್ ಕೈಂಕರ್ಯ ಸುಖ ಕ್ಷಣಿಕವೇ ಆಗಿ ಅತ್ಯಲ್ಪವೇ ಆಗಿರ್ಬಹುದು. ಆದರೂ ಕೂಡ ಒಂದು ಕಡೆ ಆ ಆತ್ಮಾನುಭವ ಸುಖವನ್ನ, ಮತ್ತೊಂದು ಕಡೆ ಈ ಕೈಂಕರ್ಯ ಸುಖವನ್ನ ಇಟ್ಟು ತೂಗಿದ್ರೆ ಕೈಂಕರ್ಯ ಸುಖವೇ ಹೆಚ್ಚು ಅನ್ಸುತ್ತೆ. ಈಗ ಅವರು ಕೂಡ ಸುಖವಾಗಿಲ್ವೇ? ಹಾಗಾದ್ರೆ ಎಲ್ಲ ದುಃಖಗಳಿಂದ ಬಿಡುಗಡೆ, ಶರೀರದಿಂದ ಇದು ಇವಾಗ ಸಮಾಧಿ ಸ್ಥಿತಿನಲ್ಲಿ ಇದ್ದಾಗ ಆನಂದ ಇದೆ, ಇಲ್ಲ ಅಂತಿಲ್ಲ. ಆತ್ಮ ಸಾಕ್ಷಾತ್ಕಾರದಲ್ಲಿ ಇರ್ತಾನೆ ಸಮಾಧಿ ಸ್ಥಿತಿನಲ್ಲಿ. ಆದರೆ ಆ ಆತ್ಮ ಸಾಕ್ಷಾತ್ಕಾರ ಸಮಾಧಿ ಸ್ಥಿತಿನಲ್ಲಿ ಇರೋದಕ್ಕೂ ಇಲ್ಲಿ ಭಗವಂತನ ಕೈಂಕರ್ಯ ಮೋಕ್ಷದಲ್ಲಿ ಸಿಗುತ್ತಲ್ಲ, ಅದಕ್ಕೆ ನೀವು ತುಲನೆ ಹಾಕಿದ್ರೆ ಇದೇ ಬಹಳ ವಿಶೇಷವಾದದ್ದು. ನಿತ್ಯ ಕೈಂಕರ್ಯ ಮಾಡ್ತೀವಲ್ಲ, ಭಗವಂತನ ಅವನದೇ ರೂಪ, ಅವನದೇ ಲೋಕ, ಅವನದೇ ಸಾಮೀಪ್ಯ, ಅವನಿಗೆ ಸಮಾನವಾದ ಆನಂದ, ಅದರ ಜೊತೆಗೆ ಅವನ ಕೈಂಕರ್ಯ ಮಾಡೋದು, ದಟ್ ಈಸ್ ನಿತ್ಯ ಕೈಂಕರ್ಯ. ಉನಕ್ಕೆ ನಾಮ ಆಶೈವೋ 7 ಜನ್ಮಕ್ಕೂ, ಈ ಒಂದು ಜನ್ಮ ಆಗಿದ ತಕ್ಷಣ ಮೋಕ್ಷ ಅಂತಾನು ಹೇಳೋಲ್ಲ. ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಪಾರಮಾರ್ಥಿಕಿ ಶರಣಾಗತಿಗೆ ಯಥಾವಸ್ಥಿತ ಅವಿರತಾಸ್ತುಮೆ. ಶರಣಾಗತಿ ಗದ್ಯದಲ್ಲಿ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ. ಇದನ್ನೇ ದಾಸರು ಎನಗೆ ಭೋಗ ಭಾಗ ಬೇಡ, ಎನಗೆ ಜಪ ತಪಾನೂ ಬೇಡ, ಎನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ ಅಂದ್ರು. ನಿತ್ಯ ಆದ್ರೆ ಅದು ಕೈಂಕರ್ಯ, ಶಾಶ್ವತವಾಗಲಿ, ನಿತ್ಯವಾಗಲಿ. ಚರಣ ಸೇವೆ, ದಟ್ ಈಸ್ ಕೈಂಕರ್ಯ. ತಿಳಿದವರು ಈ ಕೈಂಕರ್ಯ ಸುಖವನ್ನು ಬಿಟ್ಟು ಆತ್ಮ ಅನುಭವ ಸುಖವನ್ನು ಆರಿಸ್ಕೊಳ್ತಾರೇನೋ? ಅದಕ್ಕಾಗಿ ಹೇಳೋದು ಕೇವಲ ಕೈವಲಿ ಅಂತ ಇದೆಯಲ್ಲ, ಅದು ಅಲ್ಲ, ಗುರಿ ಅಲ್ಲ. ಈ ಪ್ರಾಪಂಚಿಕ ಸುಖ ಇದೆಯಲ್ಲ, ಇದಕ್ಕಿಂತ ಅದು ಬೆಟರ್. ಸಮಾಧಿ ಸ್ಥಿತಿ ಇದೆಯಲ್ಲ, ದಟ್ ಈಸ್ ಡೆಫಿನೆಟ್ಲಿ ಬೆಟರ್ ದ್ಯಾನ್ ದಿಸ್. ಯಾಕೆಂದ್ರೆ ಅಲ್ಲಿ ಇಂದ್ರಿಯ ನಿಗ್ರಹ,
ಪ್ರಧಾನವಾಗಿ ಅಲ್ಲಿ ಹೇಳೋದೇ ಅದು ಮೊದಲು. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಮೇಲೆ ಧ್ಯಾನ, ಧಾರಣ, ಆಮೇಲೆ ಸಮಾಧಿ ಬರುವಂತದ್ದು. ಅಷ್ಟಾಂಗ ಯೋಗ, ಎಷ್ಟು ಅಂಗಗಳು ಇದೆಲ್ಲ ಹಂತ ಹಂತವಾಗಿ ಬರುವಂತದ್ದು ಇವೆಲ್ಲ. ಆದ್ರೆ ವೈಷಯಿಕ ಸುಖಗಳನ್ನ ಅನಪೇಕ್ಷಿತ ಎಂದು ಹೇಳುವುದಕ್ಕೆ ಕಾರಣ ಅದು ಭಗವತ್ ಕೈಂಕರ್ಯಕ್ಕೆ ವ್ಯತಿರಿಕ್ತವಾದದ್ದಾಗಿದೆ. ನೀವು ಇಂದ್ರಿಯಗಳ ತೃಪ್ತಿಯನ್ನೋ ಭೋಗವನ್ನೋ ಅದಕ್ಕೆ ಗಮನ ಕೊಟ್ರೆ ಭಗವಂತ ಮರೆಯಾಗ್ತಾನೆ. ಓ, ನನಗೆ ಕಂಫರ್ಟ್ಸು, ನನಗೆ ಇಷ್ಟ ಇದ್ದಿದ್ದು, ನನಗೆ ಇಷ್ಟವಿಲ್ಲದನ್ನು ನೀವು ಮಾಡಬೇಡಿ. ಅವಾಗ ನಾನು ಅಂದ್ರೇನು? ಈ ಶರೀರವೇ, ಈ ದೇಹಾತ್ಮ ಭ್ರಮೆ ಜಾಸ್ತಿ ಮಾಡುತ್ತೆ. ಇದಕ್ಕಾಗಿ ಈ ವಿಷಯ ಸುಖಗಳು, ಮೆಟೀರಿಯಲ್ ಪ್ಲೆಷರ್ಸ್ ಇದೆಯಲ್ಲ, ಬಾಹ್ಯವಾದದ್ದು, ಪ್ರಾಕೃತಿಕವಾದ್ದು, ಅವುಗಳನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಸಿಕ್ಕಿದ್ರೆ ಅನುಭವಿಸಿ, ಸಿಗದೆ ಇದ್ರೆ ಅದು ಬರ್ಲಿಲ್ಲ ಅಂತ ಕೊರಗಬೇಡಿ. ಆಹಾ ನನಗೆ ಸಿಕ್ಬಿಡ್ತು ಅಂತ ಉದ್ದಲ್ಲೂ ಬೇಡ. ಸುಖ ಬಂದಾಗ ಹಿಗದೆ ಇರೋದು, ದುಃಖ ಬಂದಾಗ ಕೂಗದೆ ಇರೋದು ಇದೇನೆ. ಮನಸ್ಸು ಪ್ರಶಾಂತವಾಗಿರ್ಬೇಕು. ಆತ್ಮ ಅನುಭವ ಸುಖಾನು ಕೂಡ ಹಾಗೆ ಭಗವತ್ ಕೈಂಕರ್ಯಕ್ಕೆ ವ್ಯತಿರಿಕ್ತವಾದ್ದರಿಂದ ಇದು ಅನಪೇಕ್ಷಿತವೇ ಸರಿ. ಈ ಆತ್ಮ ಅನುಭವ ಸುಖ ಇದೆಯಲ್ಲ, ಕೈವಲ್ಯ, ಇದು ಕೂಡ ನಮ್ಮ ಗುರಿ ಅಲ್ಲ. ಸೊ ಯು ನೀಡ್ ನಾಟ್ ಟ್ರೈ ದಟ್. ಯಾಕೆಂದ್ರೆ ಅದರಲ್ಲಿ ನೀವು ನಿಮ್ಮನ್ನೇ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀರಿ, ಪರಮಾತ್ಮನ ಕಡೆಗೆ ಬರೋದಿಲ್ಲ. ಅಲ್ಲಿ ಭಗವತ್ ಕೈಂಕರ್ಯ ಮಾಡಬೇಕು ಅಂತ ಇಲ್ಲ. ಆತ್ಮನ ಇದ್ರಲ್ಲಿ ಇದ್ಬಿಡ್ತಾನೆ. ಹೌದು, ಈ ಪ್ರಾಪಂಚಿಕವಾದ ಇದ್ರ ಬಿಟ್ಕೊಂಡ್ರು ಕೂಡ, ಆದ್ರೆ ಭಗವಂತ ಸಿಗ್ಲಿಲ್ಲ ಅವನ್ಗೆ. ಅದರಿಂದ ಆ ಕೈಂಕರ್ಯಕ್ಕೆ ಅದು ವ್ಯತಿರಿಕ್ತವಾದ್ದರಿಂದ ಅದು ಕೂಡ ಅನಪೇಕ್ಷಿತವಾದದ್ದು. ಆದ್ದರಿಂದ ವೈಷಯಿಕ ಸುಖ, ವಿಷಯಗಳಿಂದ ಬರುವಂತ, ಇಂದ್ರಿಯಗಳಿಂದ ಬರುವಂತ ಸುಖಗಳು ಮತ್ತು ಆತ್ಮಾನುಭವ ಸುಖ ಎಂಬ ಇವೆರಡನ್ನು ತ್ಯಜಿಸಿ ಭಗವತ್ ಕೈಂಕರ್ಯವನ್ನೇ ಸ್ವಾಮಿಯಲ್ಲಿ ಬೇಡಬೇಕು ಅಂತ ಆಳ್ವಾರ್ ಉಪದೇಶ ಮಾಡ್ತಾರೆ. ನಮ್ಮ ಆಳ್ವಾರ್ ಅವರ ಸಂದೇಶ ಇದು. ನೀವು ಯೋಗದಲ್ಲಿ ಸಮಾಧಿ ಸ್ಥಿತಿನಲ್ಲಿ ಕೂತ್ ಬಿಡ್ತೀನಿ. ಇವಾಗ ಕುರಹೈ ಕಾವಲಪ್ಪನ್ ಕೂತಿದ್ದ 3 ತಿಂಗಳು, ಏನು ಅದ್ರಲ್ಲಿ ಇದ್ಬಿಟ್ರೆ ಅವ್ರಿಗೆ ಏನು ಇದೇ ಇಲ್ಲ. ಸಮಾಧಿ ಸ್ಥಿತಿನಲ್ಲಿ ಹೋದಾಗ ಏನು ಇಲ್ಲ, ಉಸಿರಾಟನು ಕೂಡ ಬಂಧಿಸ್ಬಿಡ್ತಾರೆ ಅವರು. ಈಗ ಪ್ರಾಣಾಯಾಮ ನೀವು ಮಾಡಿದ್ರೆ ಇಟ್ ಎಕ್ಸ್ಟೆಂಡ್ಸ್ ಯುವರ್ ಆಯುಸ್ಸು ಅಂತ. ಅದರಲ್ಲಿ ನೀವು ಪ್ರಾಣಾಯಾಮದ ಬಗ್ಗೆ ಹೊರಡಿ ಬೇಕಾದಷ್ಟಿದೆ. ಪ್ರಾಣಾಯಾಮದ ಬಗೆಗಳೆಲ್ಲಾನು ಎಷ್ಟೊತ್ತು ನೀವು ಕುಂಭಕ ಇದ್ ಮಾಡ್ತೀರೋ ಅಷ್ಟೊತ್ತು ನಿಮ್ಮ ಆಯುಸ್ಸು ಇಟ್ ಈಸ್ ಎಕ್ಸ್ಟೆಂಡೆಡ್ ಅಂತ ಇವೆಲ್ಲ ಬರುತ್ತೆ. ಆದ್ರೆ ಇದ್ಯಾವುದು ಕೂಡ ಭಗವಂತನ ಕೈಂಕರ್ಯಕ್ಕೆ ಸಮಾನವಾದದ್ದಲ್ಲ. ಅದರಿಂದ ನೀವು ದಾರಿ ತಪ್ತೀರಿ, ಇದೆಲ್ಲ ಬೇಡ ಅಂತಾರೆ. ನಮ್ದು ಆಯುಸ್ಸು ಅಂತ ಒಂದಿಷ್ಟು ಕೊಟ್ಟ ಮೇಲೆ ಇದೆಲ್ಲ ಮಾಡಿದ್ರೆ ಆಯುಸ್ಸು ನಾವು ಅದನ್ನ ಉಲ್ಲಂಘಿಸಾಗುತ್ತಲ್ವಾ? ಉಲ್ಲಂಘಿಸ ಅಲ್ಲ, ಇಷ್ಟ ಇಲ್ವಾ ಇವ್ರಿಗೆ ಬದುಕಬೇಕು ಅಂತ? ಶತಮಾನಂ ಭವತಿ ಶತಾಯು ಪುರುಷ, ವೇದದಲ್ಲೇ ಬರುತ್ತದು. ಏನಾಗಂತಂದ್ರೆ ಅವನು ಏನು ಆಕ್ಸಿಡೆಂಟಲ್ ಡೆತ್ ಮತ್ತೊಂದು ಇದು ಆಗದೆ ಇರ್ತಾನೆ. ಈಗ ಶತಮಾನಂ ಅಂತ ಆಶೀರ್ವಾದ ಮಾಡಿ 100 ವರ್ಷ ಬದುಕ್ತಾನ, ಅವನ ಆಯುಸ್ಸು ಇನ್ನು ಮೊದ್ಲೇನೆ ಇದೆ ಅಂತಂದ್ರೆ ಇರೋ ದಿವಸ ಚೆನ್ನಾಗಿರ್ತಾನೆ. ಒಂದು ಇದು ಆಸ್ಪೆಕ್ಟ್. ನಿಜವಾಗ್ಲೂ ಇವನು ಬಯಸಿದ್ದೇ ಆದ್ರೆ ಹೆಚ್ಚಿಗೆನು ಕೂಡ ಭಗವಂತ ಮಾಡಬಲ್ಲ. ಕರ್ಮಯುತವಾಗಿ ಇವನ ಆಯುಸ್ ಎಷ್ಟು ಲಿಮಿಟೆಡ್ ಇದು ಕೊಟ್ಟಿದ್ನ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಆಗದದು ಸಂದ ಲೆಕ್ಕ ಬದಲ್ಲ ಅಂದ್ರು ಜನರಲ್ ರೂಲ್ ಅದು. ಆದ್ರೆ ನೀವು ಅದಕ್ಕಾಗಿ ಬಯಸಿ ಮಾಡಿದ್ರೆ ಯು ಕ್ಯಾನ್ ಎಕ್ಸ್ಟೆಂಡ್ ಯುವರ್ ಲೈಫ್ ಸ್ಪ್ಯಾನ್. ಮೊಟಕಿಸ್ಲೂಬಹುದು, ಎಕ್ಸ್ಟೆಂಡ್ ಮಾಡಬಹುದು. ನಾರ್ಮಲ್ ರೂಲ್ ಇರುವಂತದ್ದು ಅದು. ಇದು ಎಕ್ಸೆಪ್ಷನ್ಸ್. ನೀವು ಅದಕ್ಕಾಗಿ ವಿಶೇಷವಾದ ಪ್ರಾರ್ಥನೆ ಇವುಗಳನ್ನ ನಡೆಸಿದ್ರಿ, ಅವುಗಳಿಂದ ಆಗ್ಬೋದು. ಭಗವತ್ ಶೇಷತ್ವವು ಭಾಗವತ ಶೇಷತ್ವದಲ್ಲಿ ಪರಿಣಮಿಸಬೇಕು ಅನ್ನೋದನ್ನ ನಮ್ಮ ಆಳ್ವಾರವರು ಹೇಳ್ತಾರೆ. 8ನೇ ಶತಕದ 9ನೇ ದಶಕದಲ್ಲಿ 8ನೇ ಶತಕ 9ನೇ ದಶಕದಲ್ಲಿ ಭಾಗವತ ಶೇಷತ್ವವು ಪುರುಷಾರ್ಥ ಕಾಷ್ಠೆ, ಅದೇ ಫೈನಲ್ ಅಂತ ಅದನ್ನ ನಿರೂಪಿಸಿದ್ದಾರೆ. ಹೀಗೆ ಜೀವಾತ್ಮನು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗಿಂತ ವಿಲಕ್ಷಣನಾಗಿ ಜ್ಞಾನ ಸ್ವರೂಪನಾಗಿದ್ದಾನೆ. ಪರಮಾತ್ಮನಿಗಿಂತ ಅವನು ಬೇರೆಯಾದವನು ಎಂದು ಭಗವಂತನಿಗೇ ಶೇಷಭೂತನಾಗಿದ್ದಾನೆ ಎಂದು ಆ ಭಗವಂತನ ನಿತ್ಯ ಕೈಂಕರ್ಯಕ್ಕೆ ಅನಾದಿಯಾದ ಅವನ ಪಾಪ ಪ್ರತಿಬಂಧಕವಾಗಿದೆ.
ಕರ್ಮ ಇವನ ಹಿಂದೆ ಮಾಡಿದಂತದ್ದು ಇದೆಯಲ್ಲ, ಅದು ಭಗವಂತನನ್ನು ಪಡೆಯುವುದಕ್ಕೆ ಅಡ್ಡಿಯಾಗಿರೋದು. ಅದನ್ನ ಭಗವಂತನನ್ನ ಸೇವಿಸಿ ಅವನ ಪ್ರಸಾದದಿಂದ ಆ ಪ್ರತಿಬಂಧಕಗಳನ್ನ ಹೋಗಲಾಡಿಸಿಕೊಂಡು ಅವನ ನಿತ್ಯ ಕೈಂಕರ್ಯ ಮಾಡೋದೇ ಜೀವನದ ಪರಮ ಪುರುಷಾರ್ಥ ಎಂದು ಇದು ಭಾಗವತ ಶೇಷತ್ವದಲ್ಲಿ ಪರ್ಯಾವಸಾನ ಹೊಂದುವುದು ಎಂದು ಪ್ರಭಾವಪೂರ್ಣವಾಗಿ ನಮ್ಮ ಆಳ್ವಾರವರು ನಿರೂಪಿಸಿದ್ದಾರೆ. ಭಾಗವತ ಶ್ರೇಷ್ಠತೆ ಅಂದ್ರೆ ಕಿಂಕರರಿಗೆ ಕಿಂಕರ. ಭಗವಂತನಿಗೆ ಸೇರಿದವರು ಅವರ ಸೇವೆ ಮಾಡೋದು. ಈಗ ಪ್ರಪತಿ ಮಾಡ್ಕೊಂಡ್ರೆ ಅದಕ್ಕೆ ಭಾಗವತ ಆಚಾರ್ಯ ಪಿತೃ ಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧ್ಯರ್ಥಂ ಸಂಕಲ್ಪ ನೋಡಿ ಹೇಗಿದೆ. ಇಲ್ದಿದ್ರೆ ಏನು ಅಪಮೃತ್ಯು ಪರಿಹಾರಾರ್ಥಂ, ಇವನ ಇಚ್ಛಾ ಇದಕ್ಕೆಲ್ಲ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆರೋಗ್ಯ ಐಶ್ವರ್ಯ ರಾಜದ್ವಾರೆ ಸಕಲಕಾರ ಸಿದ್ಧಾರ್ಥಂ ಅದ್ದು ಇದ್ದು ಏನೇನು ಎಲ್ಲ ಸಂಕಲ್ಪ ಕಲ್ಯಾಣೋತ್ಸವದ್ದು ಇದೆಯಲ್ಲ, ಏನೇನು ಬಯಸ್ತೀರಿ? ಹಿತದೃಷ್ಟಿ ಅಹಿತದೃಷ್ಟಿ ಕ್ರೂರ ಮೃತ್ಯು ಪೈಶಾಚ ಮೃತ್ಯು ಆ ಮೃತ್ಯು ಈ ಮೃತ್ಯು ಅದುಗಳ ಪರಿಹಾರ ದ್ವಾರ, ಗ್ರಹಗಳು ಎಲ್ಲ ಶುಭ ಸ್ಥಾನದಲ್ಲಿ ಇರುವಂತಹದ್ದೆಲ್ಲ ಶುಭ ಸ್ಥಾನದಲ್ಲಿ ಇದ್ದು ನಮಗೆಲ್ಲ ಕೊಡ್ಲಿ. 1.5 ಪೇಜ್ ಇದೆ ಸಂಕಲ್ಪಗಳು ಹೇಳೋದ್ರಲ್ಲಿ. ಹಾಗೆ ನಿತ್ಯ ಕೈಂಕರ್ಯ ಮಾಡೋದೇ ಪರಮ ಪುರುಷಾರ್ಥ ಭಗವಂತನಲ್ಲಿ. ಅದು ವೈಕುಂಠದಲ್ಲಿ ಸಿಗಬೇಕು. ಅದನ್ನ ಇಲ್ಲಿ ಬಯಸ್ಬೇಕು. ನೀವು ಇಲ್ಲೇ ಅದರ ಅನುಕರಣೆ ಮಾಡಬೇಕು. ಇವಾಗ್ಲೂ ಭಗವಂತನ ಚಿಂತನೆಯಲ್ಲಿ ಅವನ ಆರಾಧನೆಯಲ್ಲಿ ಸಂತೋಷವನ್ನ ಕಾಣುವಂಥದ್ದು. ವಾಶಿತ್ತುಂ ಪೋಷಿತ್ತುಂ ಪೋಕ್ಕಿನೇನ್ ಪೋದು ಅಂದ್ರು ಅವರು. ಓದಿ ಭಗವಂತನ ಬಗ್ಗೆ ಅವನ ಸೇವೆಯನ್ನು ಮಾಡಿ ಅವನಿಗೆ ಪೂಜೆ ಮಾಡಿ ಈ ರೀತಿ ನನ್ನ ಜೀವನವನ್ನ ನಾನು ಕಳೆದೆ ಅಂತಾರೆ. ಪೂರ ನಾನ್ ಮೋಹನ್ ತಿರುವಂದಾದಿ ಇವ್ರದೇನೆ ನಮ್ಮಾಳ್ವ. ಆಶಿತ್ತುಂ ಪೋಷಿತ್ತುಂ ಪೋಕ್ಕಿನೇನ್ ಪೋದು ಅಂತ ಬರಬೇಕಾದ. ಇನ್ನು 3ನೇ ವಿಭಾಗ ಜೀವಾತ್ಮನ ಸ್ವರೂಪ ಆಯ್ತು. ಉಪಾಯ ಸ್ವರೂಪ. ಏನು ಉಪಾಯ ಅಂದ್ರೆ ಏನಾರು ಉಪಾಯ ಮಾಡಿ ಅದನ್ನ ನಾವು ದಕ್ಕಿಸ್ಕೊಳ್ಬೇಕು ಅಂತ ಹೇಳ. ಉಪಾಯ ಏನು? ಯಾವ್ದಾದ್ರು ಒಂದು ಸಾಧನ ಮೀನ್ಸ್ ಅದೇ ಇದೆ ಇಲ್ಲ ಅಷ್ಟೇ. ಭಗವಂತನ ಪಡೆಯೋಕ್ ಉಪಾಯ ಏನು? ಸಾಧನ. ಅದು ಭಗವಂತನೇನೆ, ಅವನನ್ನೇ ಆಶ್ರಯಿಸಿ ಸಾಧನ ಮೊಮ್ ನಾನು ಎರಡು ನಾನೇ ಆಗಿ ಉಪಾಯವೋ ಉಪೇಯವೋ ಉಪಾಯ ಉಪೇಯ ಅಂದ್ರು. ಉಪೇಯ ಅಂದ್ರೆ ಯಾರು ಪಡಿಬೇಕು ಅದು ಪರಮ ಪುರುಷಾರ್ಥ. ಎರಡು ಅವನೇನೆ. ಏನ್ ಸಾಧನ ಇದೆಯಲ್ಲ ಭಕ್ತಿ ಅನ್ನೋದು ಸಾಧನ. ಭಕ್ತಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀನು ಆ ಭಕ್ತಿ ಸಾಧನದಲ್ಲಿ ಆ ಸ್ಥಾನದಲ್ಲಿ ಇದ್ದು ಭಕ್ತಿಯ ಸ್ಥಾನದಲ್ಲಿ ನೀನಿದ್ದು ನನ್ನನ್ನ ತಲುಪಿಸು. ಯಾಕೆಂದ್ರೆ ಐ ಆಮ್ ಇನ್ಕೇಪಬಲ್ ಆಫ್ ಡೂಯಿಂಗ್ ದಟ್. ತೈಲ ಧಾರೆಯಂತೆ ಮನಸ್ಸನ್ನ ಇಟ್ಕೊಳಕ್ ನನಗಾಗಲ್ಲ. ಆ ಶಕ್ತಿ ಇಲ್ಲ ನನಗೆ. ಚಂಚಲತೆ ಮನಸ್ಸಿಂದು. ಇದು ಪ್ರಪತ್ತಿನಲ್ಲಿ ಮಾಡೋ ಪ್ರಾರ್ಥನೆ. ಆ ದೇಶಿಕ ಪ್ರಬಂಧದಲ್ಲಿ ಇವ್ರು ಹೇಳ್ತಾರೆ ಎಲ್ಲ ಸಾಧನಮೋ ಇದು ನಾನೇ ಆಯಿ ಅಂತಂದ್ಬಿಟ್ಟೆಲ್ಲ ಬರುತ್ತೆ. ರಹಸ್ಯ ಇದೆ ಅಧಿಕಾರ ಸಂಗ್ರಹ ಇದೆಯಲ್ಲ ಅದ್ರಲ್ಲಿ ಬರುತ್ತೆ ಇವೆಲ್ಲ. ಅದ್ರ ಅರ್ಥಾನುಸಂಧಾನ ನೋಡಿದ್ರೆ ಇವೆಲ್ಲ ನೆನಪಾಗತ್ತೆ ಅಲ್ಲಲ್ಲಿ. ಸೊ ಇವಾಗ ಉಪಾಯದ ಸ್ವರೂಪ ನಮಗೆ ಸರ್ವವಿಧ ಬಂಧುವು ಸ್ವಾಮಿಯು ಅಂತರಾತ್ಮನವಾದಂತ ಭಗವಂತನ ನಿತ್ಯ ಕೈಂಕರ್ಯ ಪಡೆಯುವುದು ಪರಮ ಪುರುಷಾರ್ಥ ಎಂದು ನಮ್ಮ ಆಳ್ವಾರ್ ನಿರೂಪಿಸಿರುವಂತೆ ಆ ಪರಮ ಪುರುಷಾರ್ಥ ಪ್ರಾಪ್ತಿಗೆ ಉಪಾಯ ಅಥವಾ ಮಾರ್ಗ ಸಾಧನ ಏನ್ ಹೇಳ್ತಿರೋ ಅದು ಯಾವುದು ಅನ್ನೋದನ್ನ ತಮ್ಮ ಪಾಶುರಗಳಲ್ಲಿ ಬಹಳ ಖಚಿತವಾಗಿ ಸೂಚಿಸಿದ್ದಾರೆ. ಡೆಫಿನೆಟ್ ಆಗಿ ದಿಸ್ ಈಸ್ ದಿ ರೂಟ್ ತೋರಿಸ್ತಾರೆ. ಈ ಮಾರ್ಗದಲ್ಲಿ ಬನ್ನಿ ನೀವು ಪಡಿತೀರಿ. ನಾನುಂ ಸೊನ್ನೆನ್ ನಮರುಂ ಸೊಲ್ಲಿ ನಮೋ ನಾರಾಯಣಮೇ. ತಿರುಮಂಗೈ ಆಳ್ವಾರ. ನಾನ್ ಹೇಳ್ದೆ ನಾನ್ ಕಂಡುಕೊಂಡೆ ನಾರಾಯಣ ಎನ್ನುಂ ನಾಮ. ತೊಂಡೀರ್ ವಾಳುಂ ವಹೈ ಅರಿಂದೇನ್ ಅಂತಾರೆ. ಬಾಳುವ ಬಗೆಯನ್ನ ನಾನು ಚೆನ್ನಾಗಿ ತಿಳಿದೆ ಅಂತಾರೆ. ತೊಂಡೀರ್ ಭಕ್ತರೇ, ಭಗವದ್ ಭಕ್ತರೇ, ನಾನು ಇದನ್ನ ಸಾಧಿಸಿದ್ದೇನೆ. ನಾನು ಅವನನ್ನು ಕಂಡೆ, ಕನಸಿನಲ್ಲಿ ಕಂಡೆ, ನನಸಾಗಿಯೂ ಕಂಡೆ. ನೀವು ಈ ಮಾರ್ಗ ಆಚರಿಸಿ ಬನ್ನಿ, ನಿಮಗೂ ಅವನ್ ಕಾಣ್ತಾನೆ. ಇದು ಅವ್ರ ಮಾರ್ಗ ತೋರಿಸುವಂತಹದ್ದು. ಹಾಗೆ ಇಲ್ಲಿ ನಮ್ಮಾಳ್ವಾರವರು ಆ ಪುರುಷಾರ್ಥ ಪ್ರಾಪ್ತಿಗೆ ಉಪಾಯ ಅಥವಾ ಮಾರ್ಗ ಯಾವುದು ಅನ್ನೋದನ್ನ ತಮ್ಮ ಪಾಶುರಗಳಲ್ಲಿ ಅದನ್ನು ತಿಳಿಸ್ತಾರೆ. ಯಮೇ ವೈಶವೃಣತೆ ತೇನ ಲಭ್ಯ ಎಂದು ಶ್ರುತಿ ಹೇಳಿದ್ದು ಭಗವಂತನ ಪಡೆಯೋದಕ್ಕೆ ಆ ಭಗವಂತನೇ ಉಪಾಯ ಎಂದು ಘೋಷಿಸುತ್ತೆ. ಎಲ್ಲ ರೊಂಬ ಪಿನ್ನೆ ಎಲ್ಲ ಸೊಲ್ಲಿಂದ ನೆರೆಯ ವಿಷಯ. ಕಠೋಪನಿಷತ್ತಿನ ಮಾತು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಬಹುಧಾ ಶ್ರುತೇನ ಯಮೇ ವೈಶವೃಣತೆ ತೇನ ಲಭ್ಯ. ಏನಿದ್ರ ಅರ್ಥ ಜ್ಞಾಪಕ ಇಕ್ಕದ?
ಅದೇ ಇವರಿಂದ ಎಲ್ಲ ಮಾಡೋದು ಸಿಗೋದಿಲ್ಲ. ಯಾರು ಇದನ್ನ ಎಮೆ ವೈಷ್ಣವ ವೃಣತೆಯನ್ನ ನ ಅಯಂ ಆತ್ಮ ಪ್ರವಚನೇನ ಲಭ್ಯ. ನಾವು ಪ್ರವಚನ ಚೆನ್ನಾಗ್ ಮಾಡ್ತೀವಿ, ಭಗವಂತ ಸಿಕ್ಕದ್ನೋ ಇಲ್ಲ. ಮೇಧಯ ಬುದ್ಧಿಶಕ್ತಿ ಚೆನ್ನಾಗಿದೆ, ಸಂಸ್ಕೃತ ಜ್ಞಾನ ಇದೆ, ಶ್ಲೋಕಕ್ಕೆ ಅರ್ಥ ಹೇಳ್ತೀನಿ, ಸಿಗ್ತಾ ಇಲ್ಲ. ನಾ ಬಹುದಾ ಶ್ರುತೇನ ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀನಿ ಕಾಲಕ್ಷೇಪಗಳನ್ನ, ಸಿಕ್ಕದ್ನ ಭಗವಂತ ಇಲ್ಲ. ಯಮೇ ವೈಶವೃಣತೆ, ಯಮೇ ವೈಶವೃಣತೆ ಅಂತಂದ್ರೆ ಯಾರನ್ನ ಅವನು ಆರಿಸ್ಕೊಳ್ತಾನೋ ಅವ್ರಿಗೆ ಮಾತ್ರ ಅವನು ಸಿಗ್ತಾನೆ. ತೇನ ಲಭ್ಯ. ಯಾರನ್ನ ಅವನು ಆರಿಸ್ಕೊಳ್ತಾನೆ, ಇಲ್ಲೇ ಬರೋದು ಚರ್ಚೆ. ಇದನ್ನ ಮನೆಗೆ ಸರಿ ಹೇಳಿದ್ದೆ ಹಿಂದೆ. ಅವನು ಇವಾಗ ನಿಮ್ಮನ್ನ ಆರಿಸ್ಕೊಂಡು ಅವರನ್ನ ಬಿಟ್ರೆ ಅವನನ್ನ ನಿಷ್ಪಕ್ಷಪಾತಿ ಅಂತ ಕರೀತಿರೋ, ಅವನು ಪಕ್ಷಪಾತಿ ಆಗ್ತಾನೆ. ಆದ್ರೆ ಬ್ರಹ್ಮಸೂತ್ರದಲ್ಲಿ ಹೇಳುತ್ತೆ, ನನಗೆ ವೈಷಮ್ಯವೂ ಇಲ್ಲ, ನೈರ್ಗುಣ್ಯವೂ ಇಲ್ಲ, ನಮೇ ದ್ವೇಷೋಸ್ತಿ ನ ಪ್ರಿಯ, ಭಗವದ್ಗೀತೆನಲ್ಲಿ ಹೇಳ್ದ. ಮತ್ ವೈ ಡಿಡ್ ಯು ಚೂಸ್ ಎ ಪರ್ಸನ್? ಅದೇ ಉತ್ತರ ಅದು. ಇಫ್ ಯು ಚೂಸ್ ಗಾಡ್, he will choose you. ಇದಕ್ಕಾಗಿ ಅಲ್ಲಿ ಯಮೇ ವೈಶವೃಣತೆ ತೇನ ಲಭ್ಯ ಎಂದು ಶ್ರುತಿ ಹೇಳಿದ್ದು ಭಗವಂತನನ್ನ ಪಡೆಯೋದಕ್ಕೆ. ಆ ಭಗವಂತನೇ ಉಪಾಯ ಅನ್ನೋದು ಕೂಡ ತೋರಿಸುತ್ತೆ. ಭಗವಂತನೇ ನಮಗೆ ಪ್ರಧಾನವಾದ ಉಪಾಯ, ಅಂದ್ರೆ ಸಾಧನ. ಅವನನ್ನು ಪಡೆಯೋದಕ್ಕೆ ಮಾರ್ಗ, ಪಡೆಯೋದಕ್ಕೆ ಭಗವಂತನೇ ಮಾರ್ಗ, ಮಾರ್ಗದರ್ಶನ. ಅವನನ್ನ ಸಿದ್ಧೋಪಾಯ, ಸಿದ್ಧವಾದ ಉಪಾಯ, ರೆಡಿಯಾಗಿರುವಂತದ್ದು ಅಂತ ಕರೀತಾರೆ. ಅವನ ಪ್ರಸನ್ನತೆಯನ್ನ ಪಡೆದುಕೊಳ್ಳಲು ನಾವು ಅನುಸರಿಸುವ ಉಪಾಯಗಳು ಭಕ್ತಿ ಮತ್ತು ಪ್ರಪತ್ತಿಗಳು. ಆಂಡಾವನ್ ಕಾಣ್ಬದೋರು ಅರುಳೇನ ಕರುಳಿದೀಯೇನ್ ವೇಂಡೇನ್ ಮನೆ ವಾರ್ಕೆ ತಿರುವಿಣ್ಣಹರ್ ನೆಯ್ಯವನೇ. ಅರುಳ್, ನಿನ್ನ ಕೃಪೆ, ನಿನ್ನ ಅರುಳ್ ಅನ್ನೋದು ಒಂದಿದ್ರೆ ಸಾಕು, ನನಗೆ ಇನ್ನೇನು ಬೇಡ. ಕೃಪೆ, ಅರುಳ್ ಕೃಪೆ, ಅದು ಅದನ್ನ ಪಡೆದ್ರೆ ಭಗವಂತನ ಕೃಪೆ ಅನ್ನೋದು ಸಿಗ್ಬಿಟ್ರೆ ಅವನೇ ತೋರಿಸ್ತಾನೆ ಮಾರ್ಗವನ್ನು, ಎಲ್ಲವನ್ನು ಕೂಡ. ಹಾಗೆ ಅವನ ಪ್ರಸನ್ನತೆಯನ್ನು ಪಡೆದುಕೊಳ್ಳಬೇಕೆ, ಅದು ನಾವು ಅನುಸರಿಸಬೇಕಾದ ಉಪಾಯ ಯಾವುದು? ಭಕ್ತಿ ಅಥವಾ ಪ್ರಪತ್ತಿ. ಭಕ್ತಿಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಂ. 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಭಕ್ತಿಯಾತು ಅನನ್ಯಯ ಶಕ್ಯ. ಭಕ್ತಿ ಅಲ್ಲದೆ ನನ್ನನ್ನು ಬೇರೆ ಮಾರ್ಗದಿಂದ ನೀವು ಪಡೆಯೋಕೆ ಆಗೋಲ್ಲ. ಅದೇ ಆ ಭಕ್ತಿಯ ಸ್ಥಾನದಲ್ಲಿ ಪ್ರಪತ್ತಿ. ಯಾರ ಅಧಿಕಾರಿಗಳಾಗೋಲ್ವೋ ಅದಕ್ಕೆ. ಆ ಭಕ್ತಿಯಲ್ಲಿ ಹಂತಗಳಿದೆ, ಡಿಫ್ರೆಂಟ್ ಲೆವೆಲ್ಸ್. ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ. ಆ ಪರಮ ಭಕ್ತಿಯ ದೇಶ ಅಂದ್ರೆ ಪ್ರಪತ್ತಿ, ತಮ್ಮನ್ನು ತಾವು ಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತಹದ್ದು. ಇವು ಸಾಧ್ಯೋಪಾಯಗಳಾಗಿವೆ, ಭಕ್ತಿ ಪ್ರಪತ್ತಿ ಇವೆಲ್ಲ. ಭಗವದ್ ರಾಮಾನುಜರು ಶ್ರೀ ಭಾಷ್ಯದಲ್ಲಿ ಉಪಪತ್ತೇಶ್ಚ ಎಂಬ ಸೂತ್ರ 3:2:34 4 ಅಧಿಕರಣಗಳಿದೆ, ಅದರಲ್ಲಿ 3ನೇ ಇದ್ರಲ್ಲಿ ಬರುವಂತಹದ್ದು ಇದು ವಿವರಿಸುತ್ತಾ, ಯದುಕ್ತಂ ಅಮೃತಸ್ಯ ಏಷ ಸೇತು ಇತಿ ಪ್ರಾಪ್ಯ ಪ್ರಾಪಕ ಸಂಬಂಧ ವ್ಯಪದೇಶಾತ್ ಪ್ರಾಪಕಾಂತರಂ ಪ್ರಾಪ್ಯಮಸ್ತೀತಿ ತನ್ನ ಪ್ರಾಪ್ಯಸ್ಯ ಪರಮಪುರುಷಸ್ಯ ಸ್ವಪ್ರಾಪ್ತೌ ಸ್ವಸ್ವೈವೋಪಾಯತ್ವೋಪಪತ್ತೇಃ ನಾಯಮಾತ್ಮ ತನೂನಾಂ ಸ್ವಾಂ ಇತಿ ಅನನ್ಯೋಪಾಯತ್ವ ಶ್ರವಣಾತೆ ಎಂದು ಈ ಅಂಶವನ್ನ ಪ್ರತಿಪಾದಿಸಿದ್ದಾರೆ. ಶ್ರೀಭಾಷ್ಯದಲ್ಲಿ ರಾಮಾನುಜರು ಇದನ್ನು ಹೇಳಿದ್ದಾರೆ. ನಮ್ಮ ಆಳ್ವಾರ್ ಇಲ್ಲಿ ದಿವ್ಯ ಪ್ರಬಂಧದಲ್ಲಿ ಅದನ್ನೇ ತೋರಿಸ್ತಾರೆ. ಆಳ್ವಾರ್ ಅವರು ಭಗವಂತನೇ ಪ್ರಾಪ್ಯ ಮತ್ತು ಪ್ರಾಪಕ ಎಂದು ಅನುಸಂಧಾನ ಮಾಡಬೇಕು ಅಂತ ಹೇಳಿ, ಶಾರ್ந்த இருவல்வினைகளும் ஷரித்து மாயப்பத்து அறுத்து தீர்ந்து தன்பால் மனம் வைக்க ತಿರುತ್ತಿ ವೀಡು ತಿರುತ್ತುವಾನ್ 1:5 ತಾನೇ ಅದನ್ನೆಲ್ಲ ಉಂಟು ಮಾಡಿ ಅವನೇ ಸಾಧನವಾಗಿ ಇದ್ಕೊಂಡು ನಮಗೆ ದಾರಿಯನ್ನು ತೋರಿಸಿ ಅವನು ಕರ್ಕೊಂಡು ಹೋಗ್ತಾನೆ. ಅಹಂ ಸ್ಮರಾಮಿ ಮದ್ ಭಕ್ತಂ ನಯಾಮಿ ಪರಮಾಂಗತಂ ಅಂತ ಹೇಳದಂತೆ. ಇದನ್ನ ವಿವರಿಸುತ್ತಾ 6000 இப்படி என்னுடைய நிகர்ஷத்தை பாராதே என்பக்கலுள்ள ಸ್ವಸಂಶ್ಲೇಷ ವಿರೋಧಿಯಾನ ಮಹಾ ಪಾಪಗಳೆಲ್ಲವತ್ರೆயும் போக்கி ಪಾಪ ನಿಬಂಧನವಾನ ಪ್ರಾಕೃತ ವಿಷಯ ಸಂಗತ್ತೆயும் போக்கி ಪ್ರಾಪ್ಯಮಂ ಪ್ರಾಪಕಮಂ ತಾನೇ ಎನ್ನುಂ ವ್ಯವಸಾಯ ಪೂರ್ವಕ ಅನವರ್ತ ಸ್ವಾನುಸಂಧಾನೈಕ ಭೋಗನಾಂಪಡಿ ಎನ್ನೈ ತಿರುತ್ತಿ. ಇದು 6000 ಮಾತು. ತಿರುಕ್ಕುರೈ ಪಿರಾನ್ ಪಿಳ್ಳಾನವರು ಹೇಳೋ ಮಾತು ಈ ಅಂಶವನ್ನ ಒತ್ತಿ ಹೇಳುತ್ತೆ. ಅವನು ಪರಾತ್ಪರನಾಗಿದ್ದಾನೆ, ದೇವಾದಿದೇವ, ಪರಾತ್ಪರ, ಎಲ್ಲ ದೇವತೆಗಳಿಗೂ ಅಧಿದೇವನಾದವನು, ಪರವಾಸುದೇವ ಇವನದು. ಅವನು ಸರ್ವಸ್ವಾಮಿಯಾಗಿದ್ದಾನೆ.
ಲೋಕದಲ್ಲಿರುವ ಮತ್ತೆಲ್ಲವೂ ಕೂಡ ಅವನ ಸಂಕಲ್ಪಕ್ಕೆ ಅಧೀನವಾಗಿದೆ. ಅವನ ಸಂಕಲ್ಪಕ್ಕೆ ವಿರೋಧವಾಗಿ ಯಾರು ಏನು ಒಂದು ಗೆರೆ ಈ ಕಡೆ ಆ ಕಡೆ ಅಳ್ಳೋಡಕ್ಕಾಗಲ್ಲ. ತೇನ ವಿನಾ ತೃಣಾಗ್ರಮಪಿ ನ ಚರತಿ ಭೀಷಾಸ್ಮಾದ್ ವಾತಃ ಪವತೆ ಭೀಷೋದಯತಿ ಸೂರ್ಯ. ಅವನ ಸಂಕಲ್ಪಕ್ಕೆ ಭಯಪಟ್ಟು ಎಲ್ಲ ದಿಕ್ಪಾಲಕರು, ಸೂರ್ಯ ಚಂದ್ರರು ಪ್ರತಿ ಒಬ್ರು ಕೂಡ ನೆರವೇರಿಸೋದು ಅವರವರ ಕೆಲಸಗಳನ್ನು. ಮೃತ್ಯುಗೆ ಅಧಿಪತಿಯಾದ ಇವನು ಅಷ್ಟೇ, ಯಮ, ಮೃತ್ಯು, ಕಾಲ, ಅಂತಗ ಎಲ್ರೂ ಕೂಡ ಇವನ ಸಂಕಲ್ಪವನ್ನ ಮೀರಿ ಯಾರು ಏನನ್ನು ಮಾಡೋಂಗಿಲ್ಲ. ಅವನು ಸುಪ್ರೀಂ. ಅವನಿಗೆ ಇನ್ನೊಬ್ಬ ನಾಯಕ ಇಲ್ಲ, ಅವನು ಯಾರು ಕ್ವಶನ್ ಮಾಡೋರಿಲ್ಲ. ಅವನಿಗೆ ಸ್ವಾತಂತ್ರ್ಯ ಇದೆ. ಹಾಗಂತ ಮನಸ್ಸಿಗೆ ಬಂದು ಏನೇನೋ ಮಾಡೋಲ್ಲ ಅವನು. ಯಾರು ಅವನಲ್ಲಿ ಶರಣಾಗಿ ಅವನಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡಿದ್ರೆ ಮಾಡ್ತಾನೆ. ಯಮನೇ ಆಗ್ಲಿ, ಇಂದ್ರ ಆಗ್ಲಿ, ಸೂರ್ಯ ಆಗ್ಲಿ, ಅವ್ರಿಗೂ ವರ ಕೊಡೋ ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಏನ್ ಕೊಡೋದಿದೆ? ಅದೇ ಎಕ್ಸೆಪ್ಟ್ ಮೋಕ್ಷ. ಅವರವರ ಲಿಮಿಟೇಷನ್ಸ್ ಏನಿದೆಯೋ ಅದು ಕೊಟ್ಟವ್ನು ಇವನೇನೆ. ಅವ್ರವ್ರಿಗೆ ಇದೆ, ಇಲ್ವೇ ಇಲ್ಲ ಅಂತ ಹೇಳಲ್ಲ. ಈಗ ಗ್ರಹಗಳು ಅವ್ರಗಳ ಏನೇನು ಕೊಡ್ಬೇಕೋ ಆ ರೀತಿನಲ್ಲಿ ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯುವಂತದ್ದು. ಆದ್ರೆ ನೀವು ಭಗವಂತನನ್ನೇ ಶರಣಾದ್ರೆ, ಈಗ ಶನಿ ನಿಮ್ಗೆ ಸಾಡೆ ಸಾಕ್ ಶುರುವಾಗಿದೆ ಅಂದ್ರೆ ಅವನಲ್ಲಿ ನೀವು ಶರಣಾಗಿದ್ದವನು ಹೇಳ್ತಾನೆ ಅವನಿಗೇನು ಮಾಡ್ಬೇಡ್ವಾ, ನನ್ನವನವನು ಅಂತಂದ್ರೆ ಮುಗೀತು. ಲೋಕ ರೂಢಿನಲ್ಲಿ ಇದೆಯೋ ಇಲ್ವಾ ಇನ್ಫ್ಲೂಯೆನ್ಸ್? ಇದು ಇನ್ಫ್ಲೂಯೆನ್ಸ್ ಇದು ಶರಣಾಗತಿ ಅನ್ನೋದು, ಇನ್ನೇನಿಲ್ಲ. ಶಾರ್ಟ್ ಕಟ್ಗಳು, ಇನ್ಫ್ಲೂಯೆನ್ಸ್. ಲೋಕದಲ್ಲಿರುವ ಮತ್ತೆಲ್ಲವೂ ಅವನ ಸಂಕಲ್ಪಕ್ಕೆ ಅಧೀನವಾಗಿದೆ. ನಿಮ್ಮ ಅಪೇಕ್ಷಿತವನ್ನ ನಾವು ಕರುಣಿಸಬೇಕಾದ್ರೆ ನೀವು ಒಂದು ಅಂಜಲಿಯನ್ನಾದ್ರೂ ಮಾಡೋದಿಲ್ವೋ? ಭಗವಂತನಿಗೆ 2 ಕೈಯನ್ನ ಸೇರಿಸಿ ಅಂಜಲಿ ಪರಮಾಮುದ್ರ, ಇದಕ್ಕೆ ಅಷ್ಟೊಂದು ಹೇಳೋದು. ಕೈ ನಮಸ್ಕಾರ ಮಾಡ್ಬೇಕಾದ್ರೆ ಕೈ ಸೇರಿಸದೆ ಇದ್ರೆ ನಮಸ್ಕಾರ ಆಗೋಲ್ಲ. ಅದು ಏನೋ ತುಂಬಾ ಭಕ್ತಿಯಿಂದ ಕೈ ಈ ಕಡೆ ಇಟ್ಬಿಟ್ಟು ತಲೆ ಹಿಂಗಂದು ಹಂಗಂದು ಏನು ಈ ಕಡೆ ಆ ಕಡೆ ಕಾಲನ್ನ ಒಂದು ಮೇಲೆ ಕ್ರಾಸ್ ಮಾಡಿ ಎನ್ನೆನ್ನುಮೋ ಪಂಡ್ರ ಸರ್ಕಸ್ಗಳು. ಮುಖ್ಯವಾದದ್ದು ಅಂಜಲಿ. ಅಂಜಲಿ ಪರಮಾಮುದ್ರ, ಮುದ್ರೆಗಳಲ್ಲಿ ಬಹಳ ಶ್ರೇಷ್ಠವಾದ ಮುದ್ರೆ ಇದು, ಅಂಜಲಿ ಪರಮಾಮುದ್ರ. ಒಂದು ಅಂಜಲಿಯನ್ನು ಮಾಡಿದ್ರೆ ಶಿರಸ್ಯಂಜಲಿ ಮಾದಾಯ. ಭರತ 2 ಕೈಯನ್ನ ಎತ್ತಿ ತಲೆ ಮೇಲಿಟ್ಟು ಗೋವಿಂದ ಪುಂಡರೀಕಾಕ್ಷ ದ್ರೌಪದಿಯು ಮಾಡಿದ್ದು ಅಂಜಲಿ. ಅದರಿಂದ ಏನು? ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತಿಯೇ. ಇವಳು ಮಾಡಿದ ತಕ್ಷಣ ಅವನ ಅಕ್ಷಯ ಅಂಬರ ಕೊಟ್ಟ. ಆಮೇಲೆ ಕೃಷ್ಣನ ಉದ್ಗಾರ ಏನು ಅಂದ್ರೆ, ಅಯ್ಯೋ ಅವಳ ಕೈಯಿಂದ ಮುಗಿದು ಬಿಟ್ಲಲ್ಲ, ಅದರ ಋಣದಿಂದ ನಾನು ಬಿಡುಗಡೆ ಆಗ್ಲಿಲ್ಲ ಇನ್ನೂ, ಅದಕ್ಕೆ ಪ್ರತಿಯಾಗಿ ನಾನು ಏನ್ ಕೊಟ್ರು ಕೂಡ ಇನ್ನೂ ಮುಗಿಲಿಲ್ಲ ಅಂತಾರೆ. ಹೀಗೆ ಅಂಜಲಿಗೆ ಇರುವಂತ ವಿಶೇಷ. ಅಂಜಲಿ ವೈಭವ ಅಂತ ವೇದಾಂತ ದೇಶಿಕರದೊಂದು ಕೃತಿ ಇದೆ. ಹಿಂದೆ ಅನಂತ ನರಸಿಂಹಾಚಾರ್ಯ ಪಂಡಿಕ ಅಂತ ಪುಸ್ತಕ. ನಾವ್ ಅನಂತರಂಗಾಚಾರ್ಯ ತೋಣಲ್ಲಿ ಹೇಳಿದ್ರಚ್ಚೆ ಅವ್ರು ಏನೇನೋ ಪಂಡಿಗಳು ಡೂಪ್ಲಿಕೇಟ್ ಪண்றது வேண்ட ನೀವು ಹುಟ್ಟ ಅದೆಲ್ಲ ಅವ್ರು ಯಾವ್ಯಾವ್ದು ಮಾಡಿದ್ದಾರೋ ಅದನ್ನ ಮಾಡ್ಲಿಲ್ಲ. ಇವರು ದೇಶಿಕರದ 11 ಚಿಲ್ಲರೆ ರಹಸ್ಯಗಳು ಅಂತ ನಾವು ಮಾಡಿದ್ವಿ ಎಲ್ಲ. ತತ್ವ ನವನೀತ, ರಹಸ್ಯ ಸಂದೇಶ, ತತ್ವ ಮಾತೃಕ, ಇವುಗಳೆಲ್ಲ ಒಂದೊಂದೊಂದೊಂದು ಬಂತು. ಅಂಜಲಿ ವೈಭವ ಮಾಡ್ಲಿಲ್ಲ, ಯಾಕೆಂದ್ರೆ ಅವ್ರು ಮಾಡಿದ್ದು. ಹಾಗೆ ನೀವು ಒಂದು ಅಂಜಲಿಯನ್ನಾದ್ರೂ ಮಾಡಬಾರ್ದೆ? ಅವನ ಕರುಣೆ ನಿಮ್ಗೆ ಬೇಕು ಅಂತಂದ್ರೆ, ಅವನ ಕೃಪೆ ಉಂಟಾಗ್ಬೇಕಾದ್ರೆ ನೀವು ಅವನಲ್ಲಿ ಶರಣಾಗ್ಬೇಕು ಎಂದು ನೀವು ಒಂದು ಅಂಜಲಿಯನ್ ಮಾಡೋದಿಲ್ವೋ ಅಂತ ಭಗವಂತನ ಕೇಳಿದ್ರೆ ಅದು ಉತ್ತರ ಹೀಗಿದೆ: ನೀನು ಪ್ರಣಯ ಸ್ವಭಾವನೇ ಸರಿ. ಹೃದಯಾನ್ಯಾಮಂತೇವ ಜನಸ್ಯ ಗುಣವತ್ತಯ ಎಂಬುವಂತೆ ಬಹಳ ಪಾಪಕ್ಕೆ ಒಳಗಾಗಿರುವ ನನ್ನನ್ನು ಕೂಡ ನಿನ್ನ ಸೌಶೀಲ್ಯಾದಿ ಗುಣಗಳು ವಶಪಡಿಸಿಕೊಳ್ಳುತ್ತವೆ. ಆಶ್ರಿತರ ವಿರೋಧಿಗಳನ್ನು ಹೋಗಲಾಡಿಸುವ ಸ್ವಭಾವ ನಿನ್ನದು ಎಂಬುದು ಸರಿ. ಆಶ್ರಿತರು ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡುವ ಗರುಡನನ್ನ ನೀನು ದಿವ್ಯ ವಾಹನವನ್ನಾಗಿ ಹೊಂದಿರೋದು ಸರಿಯೇ. ಆಶ್ರಿತರ ಆಪತ್ತನ್ನು ಹೋಗಲಾಡಿಸುವುದಕ್ಕಾಗಿ ನೀನು ಕ್ಷೀರಸಾಗರದಲ್ಲಿ ಶೇಷಶಾಗಿ ಇರೋದು ನಿಜವೇ. ಆದರೂ ಕೂಡ ನಾನು ಉಪಾಯ ಅನುಷ್ಠಾನವನ್ನ ಸ್ವತಂತ್ರವಾಗಿ ಮಾಡಲು ಶಕ್ತನಲ್ಲ. ಏಕೆಂದ್ರೆ ನನ್ನ ಸ್ವರೂಪ, ಇಂದ್ರಿಯಗಳು ಮತ್ತು ಅವುಗಳ ವ್ಯಾಪಾರಗಳು ಇವೆಲ್ಲ ನಿನ್ನ ಸಂಕಲ್ಪಕ್ಕೆ ಅಧೀನವಾಗಿದೆ. ನಾನು ಸ್ವತಂತ್ರವಾಗಿ ಏನನ್ನು ಮಾಡಲಾರೆ. ಎಲ್ಲಕ್ಕೂ ಅವನೇ ನಿರ್ವಾಹಕನಾಗಿ ಸರ್ವಾತ್ಮನಾಗಿದ್ದಾನೆ. ನಮ್ಮ ಎಲ್ಲ ಪ್ರಯತ್ನಗಳು ಅವನಿಂದಲೇ ಆಗಬೇಕು. ಹೀಗಿರುವಾಗ ನಾವೇ ನಮ್ಮ ಭಾರವನ್ನೆಲ್ಲ ನೋಡಿಕೊಳ್ಳುತ್ತೇವೆ ಅಂತ ನಾವು ಭಾವಿಸಿದ್ರೆ ಅವನಿಂದ ನಾವು ದೂರವಾದಂತೆ. ಇದೇನೆ ಸ್ವತಂತ್ರ ಆತ್ಮ ಭ್ರಮೆ. நான் மனசு பண்ணிவிட்டாக்க என்ன டோல் பண்ணி விடுறேன், இதாகல.
ಇಲ್ಲ ಎಲ್ಲ ಅವನೇ ಕೂತ್ಕೊಂಡು ಮಾಡ್ಬೇಕು, ನಿಮ್ಗೇನು ರೋಲೇ ಇಲ್ಲ ಅಂತಾನೂ ಅಲ್ಲ. ದಟ್ ಈಸ್ ಆಲ್ಸೋ ರಾಂಗ್. ಈಗ ತೇನವಿನ ತೃಣಾಗ್ರಮಪಿ ನಚರತಿ, ಅವನ ಸಂಕಲ್ಪ ಇಲ್ಲಿದ್ರೆ ಹುಲ್ಲು ಕಡ್ಡಿ ತುದಿ ಕೂಡ ಅಲುಗಾಡೋಕ್ ಸಾಧ್ಯ ಇಲ್ಲ. ಮತ್ತೆ ನಾವು ಹಾಗಾದ್ರೆ ಭಗವಂತನ ಪಡಿಬೇಕು ಅನ್ನುವಂತ ದೊಡ್ಡ ಕೆಲಸ ನಾವು ಮಾಡೋಕ್ಕಾಗುತ್ತೋ? ಇದು ಅಲ್ಲ. ದಿಸ್ ಇಸ್ ನಾಟ್ ಎ ರೈಟ್ ಆರ್ಗ್ಯುಮೆಂಟ್. ಕುತರ್ಕಗಳಾಗತ್ತೆ. ಎರಡುವೆ. ದೈವ ಮಾತ್ರ ಪಂಚಮಂ ಅಂತಾನೆ 18ನೇ ಅಧ್ಯಾಯದಲ್ಲಿ. ನಿಮ್ಮ ಪ್ರಯತ್ನ ಏನಿದೆ ಮನುಷ್ಯ ಇದ್ರಲ್ಲಿ? ವಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್? ಅಷ್ಟ್ ಮಾಡಿದ್ರು. ನಿಮಗ್ ಬುದ್ಧಿ ಕೊಟ್ಟಿದ್ದಾನೆ, ವಿವೇಕ. ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವು ಪ್ರತಿಯೊಬ್ಬನಿಗೂ ಇದೆ. ತನ್ನ ಅರಿವೇ ತನಗೆ ಗುರು. ಶಾಸ್ತ್ರದ ಜ್ಞಾನವನ್ನು ನೀಡಿದ್ದಾನೆ, ಭಗವತ್ ಶಾಸ್ತ್ರಗಳನ್ನು ನೀಡಿದ್ದಾನೆ. ಅದರಲ್ಲಿ ತಿಳಿಸಿರೋದೇನು? ದ ಡೂಸ್ ಅಂಡ್ ಡೋಂಟ್ಸ್. ನೀವು ಒಳ್ಳೇದ್ ಮಾಡಿದ್ರೆ ಇದಕ್ಕೆ ನಿಮಗೆ ರಿವಾರ್ಡ್ಸ್ ಇದೆ, ಇದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಭಗವಂತನ ಆಜ್ಞಾತಿಲಂಘನ ಶಿಕ್ಷೆ ಇದೆ. ಇವೆರಡು ಹೇಳಿಬಿಟ್ಟು ನಿಮಗೆ ಚಾಯ್ಸ್ ಕೊಟ್ಟಿದ್ದಾನೆ ಆರಿಸೋದಕ್ಕೆ. ನೋಡಿ, ಇದು ಬಹಳ ಬಹಳ ಮುಖ್ಯವಾದದ್ದು. ಯಾವಾಗ ಅವನು ನಿಮಗೆ ಸ್ವಾತಂತ್ರ್ಯ ಕೊಟ್ಟನೋ, ಲಿಮಿಟೆಡ್ ಸ್ವಾತಂತ್ರ್ಯ, ಅದರಲ್ಲಿ ನೀವು ಆರಿಸಿಕೊಂಡ್ರೆ ನೀವು ಉದ್ಧಾರ ಮಾಡ್ಕೊಳ್ಬಹುದು. ಇಲ್ಲ ಅದಕ್ಕೆ ವಿರುದ್ಧವಾಗಿ ನಡೆದು ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲೇ ಇರ್ಬೋದು. ಎರಡಕ್ಕೂ ನೀವೇ ಹೊಣೆಗಾರರೇ ಹೊರತು ಅವನಲ್ಲ. ಮಾಡೋದೆಲ್ಲ ಅವನೇನೆ. ನೀವ್ ಏನ್ ಸೆಲೆಕ್ಟ್ ಮಾಡ್ಕೊಳ್ತಿರೋದಕ್ಕೆ. ಈಗ ಪ್ರಾಪಂಚಿಕವಾದ ವಿಷಯದಲ್ಲೇ ನನ್ಗೆ ಸಂತೋಷ ಇದೆ, ಸರಿ, ಅನುಭವಿಸು ಅದನ್ನ. ಅದರಿಂದ ಮುಂದಕ್ಕೆ ಏನು ಅನರ್ಥಗಳು ಬರುತ್ತೆ ಅದಕ್ಕೆ ನಾನಲ್ಲ ಹೊಣೆಗಾರ, ನೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅದನ್ನ. ಆಗೋ. ಇಲ್ಲ ಇದೆಲ್ಲ ಬಿಡ್ತೀನಿ ನಾನು, ಆತ್ಮದ ಉದ್ಧಾರ, ಇಂದ್ರಿಯ ನಿಗ್ರಹ ಇವುಗಳನ್ನ ಸಾಧಿಸಿ ಸಮ ದುಃಖ ಸುಖೇ ದುಃಖೆ ಸಮಂಕೃತ್ವ ಮಾಡಿ ನಿನ್ನ ಕಡೆಗೆ ಅಂದ್ರೆ ಅಂತವ್ರಿಗೆ ದದಾಮಿ ಆತ್ಮಯೋಗಂ. ಅವನು ಹೇಳ್ತಾನೆ, ಆ ಸ್ಟೆಪ್ ನೀನ್ ರೀಚ್ ಆದ್ರೆ ನಿನಗೆ ಆತ್ಮಯೋಗವನ್ನು ತಿಳಿಸ್ತೇನೆ. ಅಂದ್ರೆ ಈ ಶರೀರ ಅಲ್ಲ, ಶರೀರದ ಪೋಷಣೆ ಜೀವನದ ಗುರಿ ಅಲ್ಲ, ಪ್ರಧಾನ ಅಲ್ಲ, ಬೇಡ ಅಂತ ಹೇಳಿಲ್ಲ. ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋಕೆ ಮನುಷ್ಯ ಶರೀರ. ಇದರ ಸಾರ್ಥಕತೆಯನ್ನು ಪಡಿಬೇಕು ಅಂದ್ರೆ ಈ ಶರೀರ ಬಿದ್ದೋಗೋ ಅಷ್ಟರಲ್ಲಿ ನೀನು ಸಾಧಿಸ್ಬಿಡ್ಬೇಕು. ಅದನ್ನು ಮಾಡ್ಕೋ, ನನ್ನಲ್ಲಿ ಶರಣಾಗು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಎಷ್ಟು ಸ್ಪಷ್ಟವಾಗಿ. ಇನ್ನು ಇದಕ್ಕಿಂತ ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ನಾವು? ಭಗವಂತ ತುಂಬಾ ಅಪಾರ ಕರುಣೆಯಿಂದಾನೇ ಇವೆಲ್ಲ ಹೇಳಿರೋದು. ನಾವು ಅದನ್ನ ಆಚರಣೆ ಮಾಡದಿದ್ರೆ ಸಹಜವಾಗಿ ಸಿಗೋದಿಲ್ಲ. ಸಂಪದ ಇನ್ನು ಪೇಜ್ ಜಂಪ್ ಹ 51ರಲ್ಲಿ ಪ್ರಾಪಕ ಇದಾಯ್ತಲ್ಲ, ವೀಡು ತರುವುದು ತರುವಾನ್, ನಮ್ಮ ಭಾರವೆಲ್ಲ ನಾವು ನೋಡ್ಕೊಳ್ತೀವಿ ಅಂದ್ರೆ ಆಗೋಲ್ಲ. 52ರಲ್ಲಿ ನಿಮ್ಮ ರಕ್ಷಣೆಯ ಭಾರವನ್ನ ನಾನು ವಹಿಸ್ಕೊಳ್ದೇ ಇದ್ರೆ ಏನು, ನೀವೇ ನಿಮ್ಮ ರಕ್ಷಣೆಯ ಕೆಲಸವನ್ನು ನಿರ್ವಹಿಸಬಹುದಲ್ಲ ಅಂತ ಭಗವಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನ ನಮ್ಮ ಆಳ್ವಾರ್ ಹೇಳ್ತಾರೆ. ಪೋರವಿಟ್ಟೆನ್ನೈ ನೀಪುರಂ ಪೋಕ್ಕಲುತ್ತಾನ್ ಪಿನ್ನೆ ಯಾನ್ ಆರೆಕ್ಕೊಂಡು ಎತ್ತೆ ಅಂದು ಎನದೆನ್ಬದೆನ್ ಯಾನ್ ಎನ್ಬದೆನ್. ನನ್ನದು ಅನ್ನೋದೇನೋ, ಯಾನ್ ಎನ್ಬದೇನ್. ನನ್ನದು ಅನ್ನೋದೇನೋ, ನಂದು ಅನ್ನೋದೇನೋ, ನಾನು ಅನ್ನೋದೇನೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾನು ಎಂಬ ವಸ್ತು ಯಾವುದು? ನಮ್ಮದು ಎಂಬುವುದು ಯಾವುದು? ಇರುವುದೆಲ್ಲ ಭಗವಂತಂದೇ ಆದದ್ದು. ಜ್ಞಾನ ಶಕ್ತಿ ಪೂರ್ಣನಾದ ಅವನೇ ನಮ್ಮ ರಕ್ಷಣೆಗೆ ಮುಖ್ಯವಾದ ಉಪಾಯವಾಗಿದ್ದಾನೆ. ಭಗವಂತನ ಸಿದ್ಧೋಪಾಯತ್ವನ್ನ ಆಳ್ವಾರ್ ಅವರು ನಿರೂಪಿಸಿದ್ದಾರೆ. ಇದುವರೆಗೂ ಇಂಟ್ರೊಡಕ್ಷನ್. ನಿಜವಾಗ್ಲೂ ಒಂದೊಂದು ಪಾಶರಕ್ಕೆ ಹೋದ್ರೆ ಅದರಲ್ಲಿ ಮಣಿಪ್ರವಾಳ, ಅದಕ್ಕರ್ಥ ಇವೆಲ್ಲ ಬರುವಂತದ್ದು. ಸೊ ಇದೊಂದು ಸಿಂಹಾವಲೋಕನ, ಪಕ್ಷಿ ನೋಟ. ಇಂಟ್ರೊಡಕ್ಷನ್ ಏನಿದೆ, ತಿರುವಾಯಿಮೊಳಿ ಆರಾಯಿರಪ್ಪಡಿ ಭಗವದ್ವಿಷಯದಲ್ಲಿ ಏನಿದೆ ಅನ್ನೋದನ್ನ ಈ ಪಕ್ಷಿ ಮೇಲೆ ಹಾರತಾ ಇರುತ್ತೆ. ಅದರ ದೃಷ್ಟಿ ಚೆನ್ನಾಗಿದೆ. ವಿಹಂಗಮ ಅಂತ ಹೇಳೋದು ಅದಕ್ಕೆ. ವಿಹಗ, ಹಗ ಆಕಾಶ, ಖ ಅಂದ್ರೆ ಆಕಾಶ, ಅಲ್ಲಿ ಗಮನಿಸುವಂತದ್ದು. ಅಲ್ಲಿದ್ರು ಕೂಡ ಅದರ ದೃಷ್ಟಿ ಏನು, ಕೆಳಗಡೆ ಎಲ್ಲಿದೆ ಕೊಳಕ್ ಇದು ಮಾಂಸದ ಚೂರೋ ಇಲ್ಲ ಸತ್ ಪ್ರಾಣಿ ದೇಹವೋ ಅದನ್ನ ನೋಡ್ಕೊಂಡು ಅಲ್ಲಿಂದ ಬರುತ್ತದು. ಹಾಗ ಅಲ್ಲಿಂದ ಅಷ್ಟು ಏರಿಯಾನ ಅದು ಕವರ್ ಮಾಡ್ಬೋದು ಮೇಲಿಂದ. ಆ ರೀತಿ ತಿರುವಾಯಿಮೊಳಿ ಅಥವಾ 6000 14, 24, 36,000 ಇದನ್ನ ಇವರೊಂದು ಅವಲೋಕನ, ಪಕ್ಷಿ ನೋಟ ಕೊಡ್ತಾ ಇದ್ದಾರೆ ಇದ್ರಲ್ಲಿ. ಹಾಗಾದ್ರೆ ನಾವು ಮಾಡ್ಬೇಕಾದ್ದೇನು ಇಲ್ವೇ? ಭಗವಂತನೇ ತನಗೆ ಇಷ್ಟ ಬಂದಂತೆ ಒಬ್ಬನನ್ನ ರಕ್ಷಿಸಿ ಒಬ್ಬನನ್ನ ಉದಾಸೀನ ಮಾಡಿ ತನ್ನ ಇಚ್ಛೆಯಂತೆ ನಡೀತಾನೆಯೇ? ಹಾಗಾದ್ರೆ ಅವನಿಗೆ ಪಕ್ಷಪಾತ ನೈಗ್ರಣ್ಯಗಳು ಉಂಟಾಗೋದಿಲ್ವೇ? ನಾವೇನು ಮಾಡಬೇಕಾದದ್ದು ಇಲ್ಲ ಅಂದ್ರೆ ಎಲ್ಲರಿಗೂ ಮೋಕ್ಷ ಆಗ್ಬಾರ್ದೆ? ಇತ್ಯೇ ವೇದಾಂತ ದೇಶಿಗರ ಸರ್ವ ಮೋಕ್ಷ ಪ್ರಸಂಗಾತೆ ಅಂತ. ಎಲ್ಲರೂ ಅವನಿಂದನೇ ತಾನೇ ಸೃಷ್ಟಿಯಾಗಿದ್ದು.
ಎಲ್ಲರೂ ಅವನ ಮಕ್ಳೇನೆ. ಅವನು ಸಾತ್ವಿಕನೋ ರಾಜಸಿಯೋ ತಾಮಸಿಯೋ ಎಲ್ರು ಅವನ್ನೇನೆ. ಮತ್ತೆ ಎಲ್ರು ಸೇರಿಸ್ಬೇಕು ಒಟ್ಟಿಗೆ. ಅದ್ಯಾಕೆ ಕೆಲವ್ರಿಗೆ ಮಾತ್ರ ಮೋಕ್ಷ, ಕೆಲವ್ರಿಗೆ ಮಾತ್ರ ಇಲ್ಲ? ಯಾಕೋ ಕೆಲವ್ರಿಗೆ ಮಾತ್ರ ಅವನ್ ಸೆಲೆಕ್ಟ್ ಮಾಡ್ಕೊಂಡಂದ್ರೆ ನೀವು ಅವನ್ನ ಯು ಕ್ಯಾನಾಟ್ ಕಾಲ್ ಹಿಮ್ ಆಸ್ ಇಂಪಾರ್ಷಿಯಲ್. ಅದಕ್ಕಾಗಿ ನೀವು ಅವನನ್ನು ಆರಿಸ್ಕೊಂಡ್ರೆ ಅವನು ನಿಮ್ಮನ್ನ ಆರಿಸ್ಕೊಳ್ತಾನೆ. ಅಲ್ಲಿಗೆ ಲೋಕದಲ್ಲಿ ಇದು ವ್ಯವಹಾರಕ್ಕೂ ಸರಿ. ನೀವೇನೋ ಹೋಗ್ತೀರಿ ದೇವಸ್ಥಾನಕ್ಕೂ ಮತ್ತೊಂದು, ಇನ್ನೊಂದು ಕುಮಾರ್ ಚೆನ್ನಾಗಿದ್ದೀರಾ ಅಂತ ಯಾರೋ ಮಾತಾಡ್ಸ್ತಾರೆ, ಖುಷಿಯಾಗಿ ನೀವು ಮಾತಾಡ್ಸ್ತೀರಿ. ಇಲ್ದಿರಿ ಎಲ್ರು ನಮಸ್ಕಾರ ನಮಸ್ಕಾರ ಅಂತ ಮಾತಾಡ್ಸೋಕ್ ಹೋಗ್ತೀರೇನೋ. ಇಲ್ಲಿ ರೆಸಿಪ್ರೊಕೇಶನ್ ಇದೆಯೋ ಅಲ್ಲಿ. ಇದಕ್ಕೇನೆ ಭಗವಂತನ ಹತ್ರ ಮಾತಾಡಿ ಅಂತ ಹೇಳುವಂತದ್ದು. ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಅದೇ ಸರಿನೇನೆ ಅದು. ಎಲ್ಲ ಸಂಕಟ ಬಂದಿದ ತಕ್ಷಣ ವೆಂಕಟರಮಣನ್ನೇ ನೆನ್ಸ್ಕೊಳ್ಳೋದು. ಸಂತೋಷ ಆದಾಗ್ಲೂ ವೆಂಕಟರಮಣನ್ ನೆನೆಸ್ಕೊಳ್ಳಿ. ಏನಿದ್ರು ಅವನ ಹತ್ರ ಹೇಳಿ. ಹಿ ವಿಲ್ ರೆಸಿಪ್ರೊಕೇಟ್. ಪ್ರತಿಕ್ರಿಯಿಸ್ತಾನೆ ನಿಮ್ಮ ಪ್ರಾರ್ಥನೆಗೆ. ನೀವ್ ಏನ್ ಹೇಳ್ತೀರೋ ಅವನ ಹತ್ರ. ಅದಕ್ಕಾಗಿ ಅದು ಬೇಕಾದ್ದು ಬಹಳ ಮುಖ್ಯವಾಗಿ. ಸರ್ವಮೋಕ್ಷ ಪ್ರಸಂಗಾತೆ. ಇವೆಲ್ಲ ಯಾಕೆಂದ್ರೆ ದೊಡ್ಡ ಚರ್ಚೆಗಳಿದೆಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ವ್ರಜ ಅಂತ ಹೇಳಿದ್ನಲ್ಲ, ಇದೇ ತೆಂಗಲೆ ವಡಗಲೆ ಇದ್ರಲ್ಲಿ ಬಂದಾಗ ಇದ್ರಲ್ಲಿ ನೀವೇನು ಮಾಡ್ಬೇಕಾಗಿಲ್ಲ, ಎಲ್ಲ ಅವನೇ ಮಾಡ್ಕೊಳ್ತಾನೆ. ಏನು ಪ್ರಪತ್ತಿ ನೀವು ಮಾಡ್ಬಿಟ್ಟಿದ್ದೀರಿ. ಅದರಿಂದ ಈಗ ನಾನು ಆಫೀಸ್ನಲ್ಲಿ ಹೋಗ್ಬಿಟ್ಟು ಸೈನ್ ಮಾಡಿದ್ದೀನಿ, ಅವನಲ್ಲ ಮ್ಯಾನೇಜರು ಅವ್ರ ಅಪ್ಪನೂ ಅಲ್ಲ, ನನಗ್ ದುಡ್ಡು ಕೊಡ್ಲೇಬೇಕು. ಯಾಕೆಂದ್ರೆ ಸೈನ್ ಮಾಡಿಲ್ವೇ? ನೀನಲ್ಲ ನಿಮ್ಮ ಅಪ್ಪನು ಕೊಡ್ಬೇಕು. ಹಾಗೆ ಪ್ರಪತ್ತಿ ಮಾಡಿದ್ದೀನಿ, ನೀನಲ್ಲ ನಿಮ್ಮ ಅಪ್ಪನು ಕೊಡ್ಬೇಕು ನನಗೆ ಮೋಕ್ಷನ ಅಂತೆ. ಯು ಕೆನಾಟ್ ಕಮ್ಯಾಂಡ್ ಇಟ್. ಇದು ನಮ್ ಒಳಗಲಿ ಇದ್ರಲ್ಲೂ ಇದೆ. ಇದು ಪ್ರಪತ್ತಿ ಅನ್ನೋದು ಒಂದು ಮೀನ್ಸ್ ಅತ್ನೆ, ಕುಡುಕಿರುವ ಭಗವಂತನೇನೆ. ಇವ್ರು ತೆಂಗಲೇನವ್ರು ಹೇಳ್ತಾರೆ ನಿಮ್ ಪ್ರಯತ್ನನೇ ಬೇಡ ಅಂತಾರ ಅವರು. பிரபத்தி பண்றது இல்லைன்னு சொல்றான். அவ சொல்றது என்னன்னாக்கா சமாஷ்டத்துல ಆಯ್ಪೋಚಿನ್ರಾವ ಸಪರೇಟ ಪ್ರಪತ್ತಿன்றது ಇಲ್ಲ. ಈಗ ಅನಂತರಂಗಾಚಾರ ಹೇಳೋದು ಯೋಜನಾ ಭೇದ ಅಷ್ಟೇ. ಅವ್ರಿಗೆ ವಿಶ್ವಾಸ ಇದೆ ತಾನೆ ಅಂತ. ಆದ್ರೆ ಇದ್ರದ್ದು ಎಷ್ಟ್ರ ಮಟ್ಟಿಗೆ ಆಗತ್ತೆ ಅಂದ್ರೆ, ಇವೆಲ್ಲ ಚರ್ಚೆನಲ್ಲಿ ಬರ್ಬೇಕಾದ್ರೆ, ಈಗ ಒಬ್ಬ ನೀರ್ನಲ್ಲಿ ಮುಳುಗ್ತಾ ಇದ್ದಾನೆ ಕೂಕೊಂಡ. ಇದ್ರದ್ದು ಯಾರೋ ಬಂದ್ರು, ಒಂದ್ ದೋಣಿ ತಗೊಂಡು ಬಂದು, ಕೈ ಕೊಡಯ್ಯ ಎತ್ತಿಡ್ಕೊಂಡು ನಿನ್ನ ಮೇಲೆ ತರ್ತೀನಿ, ನಾ ಕೈ ಕೊಡಲ್ಲ ಅಂತಂದ್ರೆ ನೀವು ಮುಳುಗು ಅಂತಾನಷ್ಟೆ. ಹಾಗೆ ಭಗವಂತನ ಹತ್ರಕ್ಕೆ ನೀವು ಮನುಷ್ಯರಾಗಿ ನೀವು ಏನ್ ಮಾಡ್ಬೇಕು, ಆ ಪ್ರಾರ್ಥನೆ ಮಾಡಬೇಕು ಅಂತ ಎಲ್ಲಾ ಕಡೆನಲ್ಲೂ. ಸಕೃದೇವ ಪ್ರಪನ್ನಾಯ ತಮಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ. ಇದು ನನ್ನ ವ್ರತ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ. ಆ ಯಾಚತೆ ಅನ್ನೋದು ಅಂಡರ್ಲೈನ್. ನೀವು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾನೆ. ಇದಕ್ಕೇನೆ ಬೇಕಾದಷ್ಟು ಉದಾಹರಣೆಗಳು. ಈಗ ಕೈನಲ್ಲಿ ಇದಿಟ್ಕೊಂಡಿದ್ದೀರಿ, ಬ್ಯಾಗ್ ಇದೆ, ದುಡ್ಡಿದೆ, ತರಕಾರಿ ಅಂಗಡಿ ಮುಂದೆ ಹೋಗ್ತೀರಿ, ಗೊತ್ತಲ್ಲ ಅವನಿಗೆ ನೀವು ಬಂದಿರೋ ತರಕಾರಿಗೆ ಅಂತ. ಆಮೇಲೆ ಹೋಗಿ ಏನಯ್ಯ ಕೊಡು ತರಕಾರಿನ. ಸ್ವಾಮಿ ಏನ್ ಕೊಡ್ಲಿ? ಬಂದಿರೋದು ಗೊತ್ತಿಲ್ವಾ? ಬ್ಯಾಗ್ ಇದೆ, ಕೈನಲ್ಲಿ ದುಡ್ಡಿದೆ ಅಂತಂದ್ರೆ ಏನ್ ಅಲ್ಲಿರೋದು ಅಷ್ಟನ್ನು ತುಂಬಿಸ್ಬೇಕಾ ನಿಮ್ಗೆ? ನಿಮ್ಗೇನ್ ಬೇಕು? ಸೊ ಕೇಳೋದು ಬೇಡವೆ? ಇದೇ ಎಲ್ಲದ್ರಲ್ಲೂ ಬರುವಂತಹದ್ದು. ಇವ ದೇವಸ್ಥಾನದಲ್ಲಿ ಸಂಕಲ್ಪ ಹೇಳಿಸ್ಬೇಕಾ? ಅವನ್ ಸರ್ವಜ್ಞ, ಗೊತ್ತಿಲ್ವಾ ಅವನಿಗೆ ಏನ್ ಕೊಡ್ಬೇಕು ಅಂತ? ಕೇಳಬೇಕು. ಸಂಕಲ್ಪ ಹಾಗಾದ್ರೆ ಅರ್ಥವೇ ಇಲ್ಲ ಅನ್ನೋದಾಗ್ಬಿಡುತ್ತೆ. ನನಗೆ ದೀರ್ಘವಾದ ಆಯುಸ್ ಕೊಡು ಅದು ಇದು ಅಂತಲ್ಲ. ಆ ಪ್ರಾರ್ಥನೆ ಸಂಕಲ್ಪ ಅದು ವಿಧಿ. ಹಾಗೆ ಈ ಆಯುಷ್ಯ ಹೋಮ ಮಾಡಿಸ್ಕೊಂಡ್ಬಿಟ್ರೆ ಅದು ನಮ್ಮ ಇದಕ್ಕೆ ಅಡ್ಡಿ ಆಗೋದಿಲ್ಲ. ಅದು ಭಗವತ್ ಕೈಂಕರ್ಯಕ್ಕೆ ನಿಮ್ ಶರೀರ ಸರಿಯಾಗಿ ಇಡುವಂತದ್ದು. ತಪ್ಪಾಗಿ ತಿಳಿದ ಜನಗಳು ಬೇಡ ಬೇಡ ಅಂತ, ಇವ ಶಾಂತಿಗಳು ಬೇಡ, ಆಯುಷ್ಯ ಹೋಮ ಮಾಡೋದು ಬೇಡ. ದಿಸ್ ಇಸ್ ನಾಟ್ ಎ ರೈಟ್ ಆರ್ಗ್ಯುಮೆಂಟ್. ಅದೇ ಅದಕ್ಕೆ ಹೇಳಿದ್ದು, ಸುಮ್ನೆ ಅವ್ರವ್ರೇ ಏನೇನೋ ಇದ್ ಮಾಡ್ಕೊಂಡ್ಬಿಡೋದು ಹೀಗೆ ಎಲ್ಲ. ಈಗ ಇದಕ್ಕೇನೇನೆ ನಾನ್ ಹೇಳೋದು, ಈ ಕಾಲಕ್ಷೇಪಗಳಲ್ಲಿ ಅಟೆಂಡ್ ಮಾಡಿದ್ರೆ ಈ ವೇದಾಂತ ದೇಶ ಕೃತಿನಲ್ಲಿ ಇದ್ರ ಬಗ್ಗೆ ಎಲ್ಲ ದೊಡ್ಡ ಚರ್ಚೆಗಳದ್ದೆಲ್ಲ ಬರುತ್ತೆ. ರಾಷ್ಟ್ರೀಯ ತ್ರೈಸಾಗ್ಲಿ ಇದ್ರಲ್ಲಾಗ್ಲಿ ಇವುಗಳೆಲ್ಲ ಬರುವಂತದ್ದು. ಅದನ್ನ ಹಾ ಈಗ ಒಂದೊಂದು ಇದಕ್ಕೂ ಹೇಳ್ತೀನಿ. ಇವಾಗ ಈ ಸೋಮಾಶಿ ಅಣ್ಣನ್ ಇದ್ದಾರಲ್ಲ, ಈಸ್ ಆಲ್ಸೋ ಕ್ರತುನಾಥ ದೇಶಿಕ ಎಲ್ಲ. ಅವರು ಏನ್ ಮಾಡಿದ್ರು, ರಾಮಾನುಜರು ಬರೆದ್ರು ಶರಣಾಗತಿ ಶಾಸ್ತ್ರ ರಾಮಾಯಣ. ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ. ಇವ್ರೇನು ಬುದ್ಧಿ ಉಪಯೋಗಿಸೋದು ಗೊತ್ತಾ? ಇದನ್ನ ನಾವು ಇಂಗ್ಲಿಷ್ ಪುಸ್ತಕದಲ್ಲಿ ಬರ್ದಿದೆ, ಎಸೆನ್ಷಿಯಲ್ಸ್ ಆಫ್ ರಹಸ್ಯ ತ್ರೈಸಾರಂ ಅನ್ನೋದ್ರಲ್ಲಿ ಸೋಮಾಶಿ ಅಂಡನ್ ವ್ಯೂ ಅಂತ ಬರ್ದಿದೆ. ಏನು ಅಂತಂದ್ರೆ ಅವ್ರೇನ್ ಮಾಡಿದ್ರು, ಈ ಪ್ರಪತ್ತಿ ಅನ್ನೋದು ಇದೆಯಲ್ಲ, ಇದು ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಏನು? ಬ್ರಹ್ಮವಿದ್ಯೆ ಅಂತಂದ್ರೆ ಈಗ ಉಪನಿಷತ್ತುಗಳಲ್ಲಿ ಮಾಡಿದ್ರೆ ಏನು, ಮೋಕ್ಷ ಸಾಮ್ರಾಜ್ಯ ಸಿಗತ್ತೆ.
ಹಾಗೆ ನೀವು ಶರಣಾಗತಿ ಶಾಸ್ತ್ರವಾದ ರಾಮಾಯಣದಲ್ಲಿ ಸಗೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಮಮ. இது விட்டுட்டு எங்க பக்கம் நிக்கிறோம் நம்ம. ஆனாலும் ಶುರು பண்ணேன் ಅದಕ್ಕೆ சொல்றேன். ಸಕೃದೇವ ಅಂದ್ರೆ ಒಂದೇ ಸಲಿ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನಾನು ನಿನ್ನವನು ಅಹಂ ತವಾಸ್ಮಿ ಮಾಂ ರಕ್ಷ ಅಂತ ನೀವು ಕೇಳಿದ್ರೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ಬಹಳ ಸ್ಪಷ್ಟವಾಗಿ ವಿಭೀಷಣ ಶರಣಾಗತಿಯಲ್ಲಿ ಹೇಳಿದ್ದಾನೆ. ಈ ಸೋಮಾಶಿ ಅಣ್ಣನ್ ಏನ್ ಮಾಡಿದ್ರು, ಇದು ಬ್ರಹ್ಮವಿದ್ಯೆ, ಇದು ಎಲ್ರಿಗೂ ಅಲ್ಲ. ರಾಮಾನುಜರು ರಾಮಾನುಜರು ಶಿಷ್ಯರಾಗಿಯೂ ಕೂಡ ಇವರು ಅದೇಗ್ ಸಾಧ್ಯ, ಬ್ರಹ್ಮವಿದ್ಯೆ ಎಲ್ರಿಗೂ ಅಲ್ಲ. ಸೊ ಅದಕ್ಕಾಗಿ ಒಂದು ಇದು. ಹಾಗಾದ್ರೆ ಇಲ್ಲಿ ಏನು ಹಾಕ್ಬೇಕಾಗಿತ್ತು, ಅಭಯಂ ಶ್ರೀ ವೈಷ್ಣವೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ರಾಮ ಹೇಳ್ಬೇಕಾಗಿತ್ತು. ಅಭಯಂ ಸರ್ವಭೂತೇಭ್ಯೋ ಅಂತ ಹೇಳಿದಾನಲ್ಲ, ಪ್ರತಿಯೊಂದಕ್ಕೂ ಆಗತ್ತೆ. ಸರ್ವಭೂತೇಭ್ಯೋ ಏನ್ ಮಾಡ್ಬೇಕು ಅಂದ್ರೆ ಅವನಲ್ಲಿ ಶರಣಾಗ್ಬೇಕು. ರಾಮ ನಾನು ನಿನ್ನವನು, ನನ್ನನ್ನು ರಕ್ಷಿಸು ಅಂತ ಕೇಳಬೇಕು. ಕೇಳಿದ್ರೆ ರಕ್ಷಣೆ ಮಾಡ್ತಾನೆ, ಇಲ್ದಿದ್ರೆ ಇಲ್ಲ. ಇದೇ ಚರ್ಚೆಗಳು ದೊಡ್ಡದಾಗಿ ತೆಂಗಲೆ ವ್ಯೂಸು ವಡಗಲೆ ಇವುಗಳೆಲ್ಲ ಹೇಳ್ಬೇಕಾದ್ರೆ ಒಟ್ಟಿನಲ್ಲಿ ಪೂರ್ಣವಾದಂತ ವಿಶ್ವಾಸ ಅಲ್ಲಿ ಯೋಜನಾ ಭೇದ ಅಂತ ಇವ್ರು ಹೇಳಿದ್ರು. ಆದ್ರೆ ಕೇಳುವುದು ಬಹಳ ಮುಖ್ಯ. ಇವ್ರು ಹೇಳ್ತಾರೆ ಬೇಡ, ಅವಶ್ಯಕತೆ ಇಲ್ಲ, ಇದು ತೆಂಗಲೆ ಇವರದು. ಬೇಕಿಲ್ಲ ಅವನ ಹತ್ರ. ಈಗ ತಂದೆ ಆದವನು ತಂದೆ ಆದವನು ಮಗನಿಗೆಲ್ಲ ಕೊಡ್ತಾನೆ, ಅವನೇನ್ ಸಪ್ರೇಟ್ ಆಗಿ ಕೇಳ್ಬೇಕಾ? ಈಗ ಒಂದೊಂದು ಇದಕ್ಕೂ ಥ್ಯಾಂಕ್ಸ್ ಅಪ್ಪ ನೀನ್ ಪುಸ್ತಕ ತಂದು ಕೊಟ್ಟೆ, ಥ್ಯಾಂಕ್ಸ್ ಅಪ್ಪ ನೀನ್ ನನ್ ತಿಂಡಿ ಕೊಟ್ಟೆ ಇವತ್ತು, ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ಬೇಕಾ? ನಮ್ಮಲ್ಲಿ ಹೇಳೋದು ಇಟ್ ಈಸ್ ನಾಟ್ ನೆಸರಿ ಅಂತ. ಇದು ಅಮೆರಿಕನ್ದು. ಉಪಕಾರ ಸ್ಮರಣೆ ನಮ್ಮಲ್ಲೂ ಇದೆ. ಯಾರೇ ಮಾಡ್ಲಿ ತಂದೆಯಾಗಿ ನನಗೆ ಒಳ್ಳೆ ಶಿಕ್ಷೆಯನ್ನ ನೀಡಿ ಸಂಸ್ಕಾರವನ್ನು ಮಾಡ್ತಾನೆ, ಅದರಿಂದ ನೀನು ಪ್ರತಿ ಕ್ಷಣವೂ ಅವನಿಗೆ ಕೃತಜ್ಞತಾ ಪೂರ್ವಕನಾಗಿ ಇರಬಾರ್ದು ಅಂತಿಲ್ಲ. ಸೊ ಹಾಗೆ ಇಲ್ಲಿ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು. ಮಾಡದೇ ಇದ್ರೆ, ಯಾಕೆಂದ್ರೆ ನೀನು ಮಾಡಿದೆ ಅದಕ್ಕಾಗಿ ನಿನ್ನನ್ನು ರಕ್ಷಿಸ್ತಾನೆ, ಈಸ್ ಜಸ್ಟಿಫೈಡ್. ಇಲ್ದಿದ್ರೆ ಎಲ್ರು ಈಗ ಈ ಜಾಗದಲ್ಲೇ ಬರೋದು ಸರ್ವ ಮೋಕ್ಷ ಪ್ರಸನ್ನಗಾತೆ. ಎಲ್ರಿಗೂ ಮೋಕ್ಷ ಕೊಡ್ಲಿ ಭಗವಂತ, ಯಾಕೆ ನಿಮಗೊಬ್ಬರಿಗೆ ಕೊಡ್ಬೇಕು? ಯಾಕೆ ನಿಮಗ್ ಕೊಡ್ಬೇಕು ಅಂದ್ರೆ ನೀವು ಹ್ಯಾವ್ ಚೋಸನ್, ನೀವು ನಿಮ್ಮನ್ನ ಸಮರ್ಪಣೆ ಮಾಡ್ಕೊಂಡ್ರಿ. ಅಪ್ಪೋದಿಕ್ಕಿ ಇಪ್ಪೋದೇ ಸೊಲ್ಲಿ ವೈತೇನ್ ಅರಂಗ ತರವಣೆ ಪಳ್ಳಿಯಾನೆ ಎಪ್ಪೋದಿಕ್ಕಿ ಆ ಸಾಯೋ ಟೈಮ್ನಲ್ಲಿ ನಿನ್ ನೆನಪು ನನಗಿರೋಲ್ಲ. ಈಗೆಲ್ಲ ಚೆನ್ನಾಗಿರ್ಬೇಕಾದ್ರೆ ಹೇಳಿದೀನಲ್ಲ, ಇದನ್ ಜ್ಞಾಪಕ ಇಟ್ಕೋ. ನೀನೇ ಹೇಳಿದ್ಯಲ್ಲ, ಸಕೃದೇವ ಪ್ರಪನ್ನಾಯ ತವಾಸ್ಮಿತಿ ಚ ಯಾಚತೆ. ರಾಮಾಯಣದಲ್ಲಿ ವಿಭೀಷಣನ ಇದು ಪ್ರಸಿದ್ಧವಾದಂತಹದ್ದು ಅಭಯ ಪ್ರಧಾನ ಸಾರ ಒಂದು ಕೃತಿ ಬೇರೆ ಇದೆ, ದೇಶಿಕೃದೇನೆ. ಹೀಗೆ ಅರ್ಥಗಳಿಗೆ ಬೇರೆ ಇದುಗಳನ್ನ ಹೇಳಿ ಅಭಿಪ್ರಾಯ ಭೇದಗಳು ಹೆಂಗ್ ಬರುತ್ತೆ ಅನ್ನೋದಕ್ಕೆ ಹೇಳಿದ ಉದಾಹರಣೆ. ಸೊ ಅಲ್ಲಿಯೂ ಕೂಡ ಅಷ್ಟೇ, ನಾವು ಇವ್ರು ಹೇಳ್ತಾ ಧನಂದ್ರಗಾಚಾರ್ಯರು ತೆಂಗಲೆ ಸಂಪ್ರದಾಯದಲ್ಲಿ ಪ್ರಪತ್ತಿ ಸಮಾಶ್ರಯಣ ಮಾಡಿಸ್ಕೊಳ್ತಾರಲ್ಲ, ಅವಾಗ್ಲೇ ಹೇಳಿದಾರೋ ಇಲ್ವೋ ನಿಮ್ಗೆ 3 ರಹಸ್ಯ ಮಂತ್ರಗಳು, ಅಷ್ಟಾಕ್ಷರಿ ದ್ವಯ ಮಂತ್ರ ಚರಮ ಶ್ಲೋಕ, ಇದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ. ತೆಂಗಲೇನೋ ವಡಗಲೇನೋ ಸಮಾಶ್ರಯಣ ಆದ್ಮೇಲೆ ಪಂಚ ಸಂಸ್ಕಾರಗಳಲ್ಲಿ ಅದಾದಾಗ ಏನು, ನಾನು ನನ್ನವನಲ್ಲ, ಅಹಂ ನಾರಾಯಣಾಯ ಭವೇಯಂ ನಾ ಮಮಸ್ಯ, ಇದು ಅದರ ಅರ್ಥ ಅಷ್ಟಾಕ್ಷರಿ. ನಾನು ನನ್ನವನಲ್ಲ, ಹಾಗಾದ್ರೆ ನೀನ್ ಯಾರು? ನೀನು ಭಗವಂತನ ಸೇರಿದವನು, ಆ ಜ್ಞಾನ ಇದೆಯಲ್ವ ನಿನಗೆ? ಸೊ ಅದರಿಂದ ಅದು ಕೂಡ ಸಮಂಜಸ ಅಂತಾರೆ. ಆದ್ರೆ ನೇರವಾಗಿ ಕೇಳೋದ್ರಲ್ಲಿ ವಿಶೇಷವಾದ ಇದೆ. ಅದಕ್ಕಾಗಿ ಪ್ರಪತ್ತಿ ಅನ್ನೋದನ್ನ ಮಾಡಿಸ್ಕೊಳ್ಬೇಕು ಅವಶ್ಯವಾಗಿ ಅನ್ನೋದು ನಮ್ಮಲ್ಲಿ. ಇನ್ನೊಂದೇನು, ಲೌಕಿಕವಾಗಿ ನೋಡಿದ್ರು ಕೂಡ ನಾವು ಪ್ರಪತ್ತಿ ಪಡ್ಕೊಂಡಿಕ್ರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ನಿಮ್ಗಿದ್ರೆ ಮೃತ್ಯು ನಮಗೆ ದೊಡ್ಡದಾಗಿ ಘೋರವಾಗಿ ಕಾಣಿಸೋಲ್ಲ. ಶರೀರ ಬಿಟ್ಟ ಕ್ಷಣ ನನಗೆ ಒಂದು ದಿವ್ಯವಾದ ಶರೀರ ಕೊಡ್ತಾ ಇದ್ದಾನ ಅವನು. ಈಗ ನಾನು ಆರ್ಡಿನರಿ ಪಂಚ ಉಟ್ಕೊಂಡಿದ್ದೀನಿ, ನೀವು ಒಳ್ಳೆ ಜರಿ ಗೋಲ್ಡನ್ ಬಾರ್ಡ್ರದ್ದು 25,000 ತಗೊಂಬಂದ್ ಕೊಡ್ತಿದ್ದೀನಿ ಅಂತಂದಾಗ ಇನ್ನು ಅಯ್ಯೋ ಇದು ಹಳೇದೇನೆ, ಇದಿರ್ಲಿ ಅಂತ ಯಾರು ಅಂತಾರೇನೋ, ಮೂರ್ಖನ ಆಗ್ತಾನವನು. ವಿವೇಕಿ ಆದವನು ಒಳ್ಳೇದ್ ಸಿಕ್ಕಿದಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾನೋ ಇಲ್ವೋ? ಹಾಗೆ ದಿವ್ಯವಾದ ಶರೀರ ಸಿಗ್ತೀನಿ ಅಂತಂದಾಗ ಇದ್ರ ಬಗ್ಗೆ ಅಂಟ್ಕೊಂಡಿರ್ತಾನ? ಇದಕ್ಕೆಲ್ಲ ಕಾನ್ಫಿಡೆನ್ಸ್ ಉಂಟಾಗೋದು ಪ್ರಪತ್ತಿ ಇವುಗಳನ್ನ ಮಾಡ್ಕೊಂಡಾಗ. ನಿರ್ಭರಃ ನಿರ್ಭಯೋಸ್ಮಿ, ಪ್ರತಿದಿನ ಅನುಸಂಧಾನ ಮಾಡಿ ಉತ್ತರ ಕೃತ್ಯಾಧಿಕಾರ ಪ್ರಪತ್ತಿ ಮಾಡಿಕೊಂಡ ಮೇಲೆ ಉತ್ತರ ಕ್ಷಣದಿಂದ ನೀವ್ ಹೇಗಿರ್ಬೇಕು, ಎಲ್ಲವೂ ಭಗವಂತನ ಸಂಕಲ್ಪದಂತೆ ನಡೆಯುತ್ತೆ. ಅವನಿದ್ದಾನೆ ನನ್ನ ರಕ್ಷಕ, ನಾನು ಇನ್ನೇನು ಬೇರೆ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಇನ್ಯಾವುದೋ ವ್ರತ, ಇನ್ಯಾವುದೋ ಸತ್ಯನಾರಾಯಣ ಪೂಜೆ, ಇನ್ಯಾವುದೋ ದೇವತೆಗೆ ಹರಕೆ ಓದ್ಕೋ, ಏನೂ ಬೇಕಿಲ್ಲ. ಹೋಗ್ಲಿ ಇಲ್ಲೇನೆ ಆಫ್ಟರ್ ಪ್ರಪತ್ತಿ ನಿಮ್ಗೆ ಇನ್ನೇನೋ ಬೇಕಾಗಿತ್ತು, ಬೈಕೆ
ಏನೋ ಒಂದು ತೀವ್ರವಾಗಿದೆ, ಕಾರ್ ಬೇಕಾಗಿತ್ತೋ ಇಲ್ಲ ಇನ್ನೇನೋ ಬೇಕಾಗಿತ್ತು, ಅದಕ್ಕೆ ಪ್ರಪತ್ತಿನೇ ಮಾಡಿ, ಅದಕ್ಕೆ ಇನ್ನೇನೋ ಬೇರೆ ಯಾವ್ದೋ ಪೂಜೆ ಮಾಡ್ಬೇಕಾಗಿಲ್ಲ, ಯಾವ್ದು ಹೋಮ ಬೇಕಿಲ್ಲ. ಹೌದು, ಪುನಃ ಪ್ರಪತ್ತಿರೇವ, ಅವ್ರ ಹತ್ರ ಹೋಗ್ಬೇಕಾಗಿಲ್ಲ, ಸ್ವಾಮಿಗಳ ಹತ್ರ. ಇಲ್ಲೇನೆ ಶ್ರೀಮನ್ನಾರಾಯಣ ಚರಣಂ ಅಂತ ಹೇಳಿ ಭಗವಂತನಿಗೆ ನಮಸ್ಕಾರ ಮಾಡಿ ಅವನೇ ಕೊಡ್ತಾನಂತ. ಕೇಳೋದು ತಪ್ಪು ಆಕ್ಚುಲ್ ಆಗಿ. ಯಾಕೆಂದ್ರೆ ನಿನಗೆ ಅನ್ನೋದಿಲ್ಲ, ನೀವು ಆಗಿಲ್ಲ, ಉಳಿದಿಲ್ಲ, ಅವನು ಒಪ್ಸಿದ್ದಾಯ್ತು. ದಿ ಮೊಮೆಂಟ್ ವಿ ಸರೆಂಡರ್ ಟು ಗಾಡ್, ಇನ್ ಮುಂದಕ್ಕೆ ನೋ ಮೋರ್ ಐ ಬಿಲಾಂಗ್ ಟು ಮೈ ಸೆಲ್ಫ್, ನಾನು ನನ್ನವನಾಗಿ ಉಳಿಲಿಲ್ಲ, ಯಾಕಂದ್ರೆ ನನ್ನನ್ನು ಸಮರ್ಪಣೆ ಮಾಡಿದ್ದಾಯ್ತು ಭಗವಂತನಿಗೆ. ಹೌದು, ಕೇಳೋದು ತಪ್ಪು. ಖಂಡಿತ, ಏನು ಕೇಳ್ಬೇಕಾಗಿಲ್ಲ, ಬೇಕಿಲ್ಲ. ಒಂದು ವೇಳೆ ತೀವ್ರವಾಗಿ ನಿಮ್ಗೇನೋ ಮಂಡಿ ನೋವು ಮತ್ತೊಂದು ಜಾಸ್ತಿ ಆಯ್ತು ಕರ್ಮದ ಪ್ರಕಾರ, ಅವಾಗ ಏನೋ ಕೇಳೋಣ ಅನ್ನಿಸ್ತು, ಅದಕ್ಕೂ ಪ್ರಪತ್ತಿನೇ ಮಾಡಿ. ಅದಕ್ಕೆ ಬೇಗ ಹೋಗ್ಬಿಟ್ಟು ಇನ್ಯಾವುದೋ ಸುದರ್ಶನೋಮಾನೋ ಇಲ್ಲ ಸತ್ಯನಾರಾಯಣ ಪೂಜೆನೋ ಇನ್ಯಾವುದೋ ಒಂದು ವ್ರತನೋ ಯಾವ್ದಕ್ಕೋ ಹರಕೆನೋ ಇವೆಲ್ಲ ಏನು ಮಾಡ್ಬೇಕಾಗಿಲ್ಲ. ಅನ್ಯ ದೇವತಾಂತ್ರಗಳನ್ನು ಅಪ್ರೋಚ್ ಮಾಡಬೇಡಿ. ಇದಕ್ಕೂ ಕೂಡ ಎಲ್ಲದಕ್ಕೂ, ಯಾಕೆಂದ್ರೆ ಪ್ರಪತ್ತಿ ಎಲ್ಲದಕ್ಕೂ ಆಗತ್ತೆ. ಹೌದು, ಎಸ್, ಪ್ರತಿ ಒಂದಕ್ಕೂ ಆಗತ್ತೆ. ಆ ಒಂದು ಶ್ಲೋಕನೇ ಇದೆ, ಎಲ್ಲವನ್ನು ವಹಿಸುವಂತ. ಇದಕ್ಕೆ ಪನೇಶಿಯ ಅಂದ್ರ ಇಂಗ್ಲಿಷ್ಲೆ. ಪನೇಶಿಯ ಅನ್ನಂಗೆ ಏನೋ தெரியுமா, ನಮ್ಮ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಇದ್ದಂಗೆ. ನೀವು ಜೋಲಿ ತಗೊಳ್ತಿರೋ, ಇಲ್ಲ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಇಲ್ಲ ಸ್ಕಿನ್ ಅಂಡ್ ಸಾಫ್ಟ್ ಟಿಶ್ಯೂ ಇನ್ಫೆಕ್ಷನ್, ಎಲ್ಲದಕ್ಕೂ ರಾಮಬಾಣ. ಪ್ರಪತ್ತಿ ಹಾಗೆ ರಾಮಬಾಣ ಎಲ್ಲದಕ್ಕೂ, ನಿಮ್ಮೆಲ್ಲ ಕರ್ಮದಿದ್ದಕ್ಕೂ ಅಥವಾ ನೀವೇನ್ ಬಯಸ್ತಿರೋ ಎಲ್ಲದಕ್ಕೂ. ಬೇಸಿಕ್ ಆಗಿ ಏನೋದೇನು ಸರಿಯಾಗಿ ತಿಳಿದು ಪ್ರಪತ್ತಿಯನ್ನ ಮಾಡ್ಕೊಂಡು ಸಿದ್ಧಿದ ಆದವನಿಗೆ ಯಾವ ಬೈಕೇನೂ ಬರೋಲ್ಲ. ಕಷ್ಟ ಕರ್ಮದ ಪ್ರಕಾರ ಅನುಭವಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಪ್ರಪತ್ತಿ ಆಗಿದೆ, ಅವನಿಗೆ ನಂಬಿಕೆ ಹೋಗಲ್ಲ. ನನ್ನ ಪ್ರಬಲತರ ಕರ್ಮ ಕಳೀತಾ ಇದ್ದಾನೆ ಭಗವಂತ, ಈ ತೀವ್ರವಾದದ್ದು. ಯಾಕೆಂದ್ರೆ ಈ ಶರೀರ ಬಿಟ್ಮೇಲೆ ನನಗೆ ಪುನಃ ಜನ್ಮ ಇಲ್ಲ, ಮತ್ತ ಆ ಕರ್ಮಗಳೆಲ್ಲ ಹೇಗ್ ಹೋಗ್ಬೇಕು, ಅದನ್ನು ಇಲ್ಲಿ ಅನುಭವಿಸಿ ತೀರ್ಸೋದು. ಅದು ಎಷ್ಟು ಇಂಟೆನ್ಸಿಟಿ ಏನಿದೆಯೋ ಅದನ್ನು ಲಘುವಾಗಿ ಕೊಟ್ಟು ಮುಗಿಸ್ತಾ ಇದ್ದಾನೆ. ಸೊ ಥ್ಯಾಂಕ್ ದಿ ಗಾಡ್. ಯದ್ಯದ್ ಭವ್ಯಂ ಭವತು ಭಗವಾನ್, ಪೂರ್ವ ಕರ್ಮಾನುರೂಪಂ ಅನ್ನೋದು ಅರ್ಥ ಇದ್ರಲ್ಲಿ. ಯಾಕೆಂದ್ರೆ ಇನ್ ಮತ್ತೆ ನನಗೆ ಈ ಕರ್ಮದ್ದು ಪುಣ್ಯದ್ದೋ ಪಾಪದ್ದೋ ಹೊರೆ ಇಟ್ಕೊಂಡು ಹೋಗಕ್ಕಾಗಲ್ಲ. ಬ್ಯಾಲೆನ್ಸ್ ಇಲ್ದಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಬ್ಯಾಲೆನ್ಸ್ ಶೀಟ್ ಆಗ್ಬೇಕು, ಅದು ಎರಡು ಸಮನಾಗ್ಬಿಡ್ಬೇಕು. ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೇನೆ ಈ ಕರ್ಮದ ಶರೀರದಿಂದ ಬಿಡುಗಡೆ. ಇದನ್ನ ತಿಳಿದವರು ಏನು ಬರುತ್ತೋ ಬರ್ಲಿ, ಬಂದದ್ದೆಲ್ಲ ಬರ್ಲಿ, ಅನುಭವಿಸ್ಬೇಕು ಇದೆ, ಭಗವಂತ ಇದ್ದಾನೆ ನನ್ನ ಜೊತೆಗೆ, ಆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಇದೇ ಉತ್ತರ ಅನೇಕರಿಗೆ. ಅಯ್ಯೋ ಪ್ರಪತ್ತಿ ಬಂಕೆಣಿಂದ ರೊಂಬ ನಿಷ್ಠೆಯಿಂದ ಆನಾಲು ಕಡಿಶೀಲೆ ಅದ್ ನಾಡಿ ಕಷ್ಟಪಟ್ಟುಟ ಅದು ಇದೆ ಅಂದ್ರೆ ಎಷ್ಟು ಜನ್ಮದ್ದಿತ್ತು ಅವ್ರದ್ದು ಬ್ಯಾಲೆನ್ಸ್ ನಿಮ್ಗೆ ಗೊತ್ತಾ? ಅದನ್ನೆಲ್ಲ ಇಲ್ಲಿ ಸುಲಭವಾಗಿ ತೀರಿಸ್ತಾ ಇದ್ದಾನೆ. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್. ಭಗವಂತನಿಗೆ ಕೃತಜ್ಞತೆ ಎಲ್ಲ ಮುಗಿಸ್ತಾ ಇದ್ದಾನಲ್ಲ. ಪ್ರಾರಬ್ಧಂ ಪರಿಭುಜ್ಯ ಕರ್ಮ ಸಕಲಂ ಪ್ರಕ್ಷೀಣ ಕರ್ಮಾಂತರಃ, ಸಂಕ್ಷಿಪ್ತ ಪರಮಾರ್ಥ ಸ್ತುತಿನಲ್ಲಿ. ಊರು ಇಟ್ಕೊರ್ಲ ಟಾಪಿಕ್. ನಾವು ಎಂಬ ವಸ್ತು ಯಾವುದು, ನಮ್ಮದು ಎಂಬುದು ಯಾವುದು, ಇರೋದೆಲ್ಲ ಭಗವಂತಂದೇನೆ. ಜ್ಞಾನ ಶಕ್ತಿ ಪೂರ್ಣನಾದ ಅವನೇ ನಮ್ಮ ರಕ್ಷಣೆಗೆ ಮುಖ್ಯವಾದ ಉಪಾಯನಾಗಿದ್ದಾನೆ. ಭಗವಂತನ ಸಿದ್ಧೋಪಾಯತವನ್ನ ಆಳ್ವಾರ್ ಹೀಗೆ ನಿರೂಪಿಸಿದ್ದಾರೆ. ಹಾಗಾದ್ರೆ ನಾವು ಮಾಡ್ಬೇಕಾದದ್ದೇನು ಇಲ್ವೇ? ಭಗವಂತನೇ ತನಗೆ ಇಷ್ಟ ಬಂದಂತೆ ಒಬ್ಬನನ್ನ ರಕ್ಷಿಸಿ ಒಬ್ಬನನ್ನ ಉದಾಸೀನ ಮಾಡಿ ತನ್ನ ಇಚ್ಛೆಯಂತೆ ನಡೀತಾನೆ. ಇದೇ ಎಲ್ಲ ಇವಾಗ ಚರ್ಚೆ ಮಾಡಿದ್ ನಾವು. ಹಾಗಾದ್ರೆ ಅವನಿಗೆ ಪಕ್ಷಪಾತ ನೈರ್ಘಣ್ಯಗಳು ಉಂಟಾಗೋಲ್ವೇ? ನಾವೇನು ಮಾಡಬೇಕಾದ್ದು ಇಲ್ಲ ಅಂದ್ರೆ ಎಲ್ಲರಿಗೂ ಮೋಕ್ಷ ಆಗ್ಬಾಡ್ವೆ? ಸರ್ವತ್ರ ಮೋಕ್ಷ ಪ್ರಸಂಗಾತ್. ಸಂಸಾರದಲ್ಲಿ ನಾವು ತೊಳಲುತ್ತಾ ಇರೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳಿಗೆಲ್ಲ ನಮ್ಮಾಳ್ವಾರವರು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಸಾರದಲ್ಲಿರುವ ಚೇತನು ಎಲ್ಲಿಯವರೆಗೆ ಭಗವದೀತರ ವಿಚಾರದಲ್ಲಿ, ಭಗವಂತನ ಬಿಟ್ಟು ಬೇರೆ ಧನ ಧಾನ್ಯ ಪಶು ಬಹುಪುತ್ರ ಲಾಭ ಇಂಥದ್ರಲ್ಲಿ ತಲ್ಲೀನರಾಗಿದ್ರೆ, ಆಸಕ್ತಿ ಹೊಂದಿರ್ತಿರೋ, ಭಗವಂತನಲ್ಲಿ ಆಸಕ್ತಿ ಹೊಂದಿಲ್ವೋ ಅಲ್ಲಿಯವರೆಗೆ ಸಂಸಾರ ತಪ್ಪಿದ್ದಲ್ಲ. ಅದಕ್ಕಾಗಿ ಇದನ್ನ ಬಿಟ್ಕೊಂಡ್ ಬನ್ನಿ. ಆಸಕ್ತಿ ತುಂಬಾ ಅದು ಬೇಡ. ಈಗ ಮನುಷ್ಯ ಬದುಕಿರೋ ತನಕ ಆಹಾರ ಬೇಕು, ಧರಿಸೋದಕ್ಕೆ ಒಂದು ವಸ್ತ್ರ ಬೇಕು, ಅದು ಇಂಥದ್ದೇ ಆಗ್ಬೇಕು, ಇದೇ ಮ್ಯಾಚಿಂಗ್ ಆಗ್ಬೇಕು, ಇವೆಲ್ಲ ಬೇಕಿಲ್ಲ. ತುತ್ತು ಅನ್ನ ತಿನ್ನೋಕೆ, ತುಂಡು ಬಟ್ಟೆ ಮಾನ ಮುಚ್ಚೋಕೆ ಅನ್ನೋ ಒಂದು ಚಿತ್ರಗೀತೆನೇನೋ ಒಂದೊಂದಿದ್ದು. ತಂಡುಲದ ಹಿಡಿ ಒಂದು, ತುಂಡು ಬಟ್ಟೆಯದೊಂದು, ಅಂಡಲತವಿದಕ್ಕೆ ಗೋ ಮಂಕುತಿಮ್ಮ ಅಂದ್ರು ಅಲ್ಲಿ. ಏನು ಪ್ರಪಂಚದಲ್ಲಿ ಎಲ್ಲಾರು ಅಯ್ಯೋ 2 ತೂಟಕ್ಕೆ, ನಾಳೆ ದಿವಸ ಏನು ಅವನು ಆಫೀಸಿಂದ ತಿಳಿಸ್ಬಿಟ್ರೆ ಏನಾಗತ್ತೆ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರೆರೆದವ್ರು ಯಾರು?
ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿಲ್ಲ. ನೀವು ಹೊಣೆ ಒಪ್ಸಿದ್ರೆ ಜವಾಬ್ದಾರಿ ಇದೇನೆ ಪ್ರಪತ್ತಿ. ಯು ಟ್ರಾನ್ಸ್ಫರ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಕೊಟ್ಟು ರಕ್ಷಿಪನಿದಕ್ಕೆ ಸಂದೇಹ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದೇ ಮಾತುಗಳನ್ನ, ಇದೇ ಅಭಿಪ್ರಾಯವನ್ನ ಆಳ್ವಾರಗಳು ಹೇಳ್ತಾರೆ. ಅವನಿದ್ದಾನೆ ರಕ್ಷಕ ನಮಗೆ, ಅವನಿಗೆ ಒಪ್ಸಿ. ಅವನಿಗೆ ಸೇರಿದ ಈ ಆತ್ಮವಸ್ತು ನಮಗೆ ಸೇರಿದೆ ಅನ್ನುವಂತ ಭಾವವನ್ನ ಬಿಟ್ಟು, ಇದೇ ಸ್ವತಂತ್ರಾತ್ಮ ಭ್ರಮೆ, ಅವನಲ್ಲಿ ಅದನ್ನ ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ. ವೀಡು ಮಿನ್ಮೊತ್ತವಂ ವೀಡು ಶೈದೆ ಓಂ ಉಯಿರ್, ನಿಮ್ಮ ಆತ್ಮ ವೀಡುಡೆಯಾನಿಡೈ ವೀಡು ಶೈಮಿನೇ, ಅದನ್ನ ಅವನಿಗೆ ಸಮರ್ಪಣೆ ಮಾಡ್ತೀನಿ. 2ನೇ ಪತ್ತು ಉಯ್ಯರ್ವರ ಇದಾದ್ಮೇಲೆ ನೆಕ್ಸ್ಟ್ ಇಂದು ಕಣ್ಣಿ, ಅದು 2 ಸಾಲಿಂದು 1ನೇ ಪಾದ. ವೀಡು ಮಿನ್ಮೊತ್ತವಂ, ಮೊತ್ತವಾಗಿ ಅಂತ ಹೇಳಿದ್ವಲ್ಲ, ಅದು ಸಂಪೂರ್ಣವಾಗಿ ಅಂತ, ಟೋಟಲ್ ಮೊತ್ತ ಕುಡ್ಸುಡ್ಲ ಎಲ್ಲತ್ಯೋ ಅಂದ್ರೆ ಒಂದ್ ಸ್ವಲ್ಪ ವಿಶೇಷ ಬೀಳಿಸ್ದೆ. உம்முயிர் வீடுடையானிடை வீடு செய்மினே. இந்த ஆத்மாக்களை குறித்து பகவதேக போகத்துவோபாயமான பக்தி யோகத்தை பகவத் வதிரிக்த விஷய வைராக்கிய பூர்வகமாக உபதேசிக்கிறார். பகவத் வதிரிக்த சர்வ விஷய சங்கத்தையும் விட்டு இவ்வாத்மாவை ಶೇಷತ್ವೇನ ಸಮರ್ಪಿಯುಂಗೋಳ್, ಭಗವಂತನಿಗೆ ಒಪ್ಪಿಸಿ ಸಮರ್ಪಣೆಯನ್ನ ಮಾಡಿ. ಸೌಮ್ಯಗರ್ಪಣ ಸಮರ್ಪಿಕ್ಕುಂ இடத்தில் இத்தை அவன் பக்கலில் உடையவன் பக்கலில் சமர்ப்பியோங்கோள். ಸಮರ್ಪಣಮಾவது இவ்வாத்மா அவனுக்கு சேஷம் என்று ಸಂವದಿಕೈ ಎನ್ಗಿರಾರ್ ಎಂದು 6000 ಇದನ್ನು ನಿರೂಪಿಸುತ್ತೆ. ಎಲ್ಲ ಎಕ್ಸ್ಪ್ಲನೇಷನ್ ಏನ್ ಬಂತು, ಇದಕ್ ಮೂಲ ತಿರುಕುರೈ ಪಿರಾನ್ ಇವ್ರದ್ದು 6000 ಫಸ್ಟ್ ಆಗಿದ್ದದು. ಅದಾದ್ಮೇಲೆಲ್ಲ ಬಂದಿತ್ತು ಪನ್ನೀರ್ 1000 9,000 20 ಪನ್ನೀರು ಅಂದ್ರೆ 12,000, 24,000 ಆಮೇಲೆ ಈಡು 36,000. ನಂಜಿಯರು ಅವರುಗಳು ಮುಂದಕ್ಕೆ ಇವ್ರ ಕಾಲಕ್ಷೇಪದಲ್ಲಿ ಹೇಳಿದ್ದನ್ನ ಅವ್ರು ಬರ್ಕೊಂಡು ತೋರ್ಸಿದ್ರು, ಎಲ್ಲ ಸರಿಯಾಗಿದೆ ಅಂದ್ರು. ಅದೇನೆ ಈಡು ಅನ್ನೋದು ಭಗವದ್ ವಿಷಯ. ಈಡು 36,000 ಇದೇ ಎಕ್ಸ್ಪ್ಲನೇಷನ್. ಈಡು ವ್ಯಾಖ್ಯಾನ, ಕಾಮೆಂಟ್ರಿ, ಭಾಷ್ಯ, ಇವೆಲ್ಲ ಪದಗಳು ಅದಕ್ಕೆ ಭಗವದ್ ವ್ಯತಿರಿಕ್ತವಾದ ಎಲ್ಲ ವಿಷಯಗಳನ್ನು ಅಸಾರವಾದದ್ದು ಅಂತ ಹೇಳಿ ಪೂರ್ಣವಾಗಿ ತ್ಯಾಗ ಮಾಡ್ಬೇಕು. ಯೋ ಪರಮಾತ್ಮ ವಿರಕ್ತ ಅಪರಮಾತ್ಮನಿ, ವಿರಕ್ತನಾಗಿರ್ಬೇಕು ಪ್ರಾಪಂಚಿಕವಾದ ವಿಷಯಗಳಲ್ಲಿ. ಎಲ್ಲ ಬಿಟ್ಬಿಡಿ ಅಂತಲ್ಲ, ಮನೆಯಲ್ಲೇ ಇರಬೇಡಿ, ಯಾರ ಹತ್ರನೂ ಮಾತಾಡ್ಲೇಬೇಡಿ, ಏನನ್ನು ತಿನ್ಲೇಬೇಡಿ, ಏನನ್ನು ಧರಿಸ್ಲೇಬೇಡಿ ಅಂತ ಹೇಳಿಲ್ಲ. ಆಹಾರ ಅಶನಮಿಚ್ಛಂತಿ, ಬೆಳಗ್ಗೆ ಸಾಯಂಕಾಲ ಊಟ ಬೇಕು. ಯಾಕೆಂದ್ರೆ ಇದೆಲ್ಲ ದೋಷಗಳು ನಮಗೆ ಶರೀರದ ಜೊತೆಗಿರೋದು. ಅಷ್ಟೇ, ಯಾವುದು ಇದು ಪ್ರಧಾನವಾಗಿ ಆಗ್ಬೇಕು ಅಂತಿಲ್ಲ, ಅಷ್ಟೇ. ಏನ್ ಸಿಕ್ತೋ ಅದು ಭಗವತ್ ಪ್ರಸಾದ. ನೋ ಕಾಮೆಂಟ್ಸ್ ಆನ್ ಇಟ್. ನನಗಿದು ಇಷ್ಟ ಇಲ್ಲ, ಅದು ಇನ್ನೊಂದ್ ಸ್ವಲ್ಪ ಅದನ್ನ ಇದ್ ಮಾಡಿದ್ರೆ ನನಗೆ ಚೆನ್ನಾಗಿರೋದು, ನಾಲಿಗೆಗೆ ರುಚಿಯಾಗಿರೋದು, ಗರ್ಗಾಗಿ ಕೊಟ್ಟಾಗ ನನ್ನ ಹಾಕಿರ್ನ ದೋಸೆ ಕೊಂಚ ಗರ್ಗಾಗಿ ಇಕ್ಕಣು, ಅದಕ್ಕೆ ತೊಟ್ಕೊಳಕ್ ಇಂಥದ್ದೇ ಇರ್ಬೇಕು. ರಾಗಿ ರೊಟ್ಟಿ, ಹುಚ್ಚಲ್ ಚಟ್ನಿ, ಇದಕ್ಕಿಂತದ್ದು ಸೇರಿದ್ರೇನೆ ಟೇಸ್ಟು. ಏನು ಇಲ್ದಲೇನು ತಿನ್ನೋದಕ್ಕೆ. ಈಗ ಅದು ಸಂತೋಷವಾಗಿ ತಿಂತಿದ್ರಲ್ಲ ಎಲ್ಲ ಸಿಕ್ಕಿದಾಗ, ಅಷ್ಟೇ ಸಂತೋಷದಿಂದ ಏನು ಇಲ್ಲದಿದ್ರು ತಿನ್ಬೇಕು. ಇಪ್ಪಡಿ ಯಾರ್ ಲೈಫ್ ಪಂಡ್ರಾಳೋ ಅವ್ರ ಮನಸ್ಸು ನೆಮ್ಮದಿಯಾಗಿರುತ್ತೆ, ಸಂತೋಷವಾಗಿರ್ತಾರೆ. ಇವತ್ ಸಿಗ್ತಾ ಸಂತೋಷ, ಇಂದು ಮೃಷ್ಟಾನ್ನ ಭೋಜನ ಮುಖ, ಎಂಜಾಯ್. ನಾಳೆ ಉಪವಾಸ, ಅದನ್ನು ಎಂಜಾಯ್ ಮಾಡಿ. ಆ ರೀತಿನಲ್ಲಿ ಸಂಪದ ಸ್ವಪ್ನ ಸಂಕಾಶಾಹ ಯೌವನಂ ಕುಸುಮೋಪಮಂ ತಟಚಂಚಲಮಾಯುಶ್ಚ ಕಸ್ಯ ಸ್ಯಾತ್ ಜಾನತೋ ಧೃತಿ ಅಂತ ಹೇಳಿದಂತೆ ಅಲ್ಪತ್ವವನ್ನ, ಅಸ್ಥಿರತ್ವವನ್ನ ಮನಗಾಣಬೇಕು ಅಂತ ಹೇಳ್ತಾರೆ. ನಮ್ಮ ಯೌವನ ಅನ್ನೋದನ್ನ ಒಂದು ಪುಷ್ಪಕ್ಕೆ ಹೋಲಿಸ್ತಾರೆ. ಬೆಳಗ್ಗೆ ಅರಳಿದ ಹೂವು ಸಾಯಂಕಾಲಕ್ಕೆ ಬಾಡಿ ಹೋಗುತ್ತೆ. ನಮ್ಮ ಜೀವನದಲ್ಲಿ ಈ ಅವಸ್ಥೆಗಳಿದೆಯಲ್ಲ ಎಲ್ಲವೂ ಅಷ್ಟೇ. ಒಂದು ಕ್ಷಣ ಮಿನ್ನಿಲ್ಲ ಮಣ್ಣುಯಿರ್ ಆಕ್ಕ ಹೇಳಿ, ಮಣ್ ಉಯಿರ್ ಆಕ್ಕ ಹೇಳಿದ್ರೇನು? ಉಯಿರ್ ಅಂದ್ರೆ ಆತ್ಮ, ಆಕ್ಕ ಅಂದ್ರೆ ಶರೀರ, ಉಡಲ್ಲು ಉಯಿರ್. ಮಿಂಚಿನಂತೆ ಕ್ಷಣಿಕ ಅಷ್ಟೇ, ಇದು ಹೋಗ್ತಾ ಇರುತ್ತೆ. ಹಾಗೆ ಅದರ ಅಸ್ಥಿರತ್ವವನ್ನ ಕಣಗಾಡ್ಬೇಕು. ಸುತ ಈಗ ಯಾವ್ದೊಂದು ತಿಂದಾಗ ಬಹಳ ಸಂತೋಷ ಇದೆ, ಎಷ್ಟೊತ್ತಿದೆ ಅದು?
ಅಷ್ಟೇ. ಆ ಕ್ಷಣ ಅದನ್ನ ಹೆಚ್ಚಿಗೆ ತಿಂದ್ರೆ ಶರೀರಕ್ಕೆ ವಿಷವಾಗುತ್ತೆ, ನಾಲ್ಗೆಗೆ ರುಚಿ, ಇನ್ನೊಂದು ಸ್ವೀಟ್ ಇರ್ಲಿ ಕೊಡಿ ಅಂತ, ಅದು ನಿಮ್ ಶರೀರಕ್ಕೆ ಅದು ಒಳ್ಳೇದಲ್ಲ. ಇದನ್ನೆಲ್ಲ ವಿಚಾರ ಮಾಡ್ಬೇಕು. ವಸ್ತು ವಿಚಾರ, ಈ ಬಯಕೆಗಳಿಗೆ ಆನ್ಸರ್ ಏನು ಅಂದ್ರೆ ವಸ್ತು ವಿಚಾರ. ಅದರಿಂದ ಏನಾಗತ್ತೆ ನಿಮ್ ಶರೀರದ ಮೇಲೆ, ನಿಮ್ಮ ಆತ್ಮದ ಮೇಲೆ, ಇದನ್ನ ಗಮನಿಸಿ. ಯಾಕೆ ಸಾತ್ವಿಕವಾದ ಆಹಾರ ಏನ್ ತಗೋಬೇಕು? MTR போனாக்க வெள்ளி லோட்டத்துல இப்ப குடுக்கறோம் இல்லையோ தெரியாது, ಬಿಸಿ ಲೋಟದಲ್ಲಿ ಕಾಫಿ ಕೊಡ್ತಾನೆ, ಗರಿಗರಿಯಾಗಿ ಮಸಾಲೆ ದೋಸೆ, ಅದು ಕ್ಯೂ ನಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ ಹೊರಗಡೆ ಕಾದು ಆಮೇಲೆ ನಿಮ್ಗೆ ಟೇಬಲ್ ಕ್ಲಿಯರ್ ಆದ್ಮೇಲೆ ಹೋಗಿ ತಿಂದ್ಬಿಟ್ಟು ಬಂದ್ರೆ ಮಸಾಲೆ ದೋಸೆನ ಬೆಳ್ಳಿ ಲೋಟ ಕಾಫಿ ಕುಡಿದು ಬಂದ್ರೆ 3 ಗಂಟೆ ಕಾಲ ಅದಕ್ಕೆ ಈಸ್ ಇಟ್ ವರ್ತ್ ಸ್ಪೆಂಡಿಂಗ್ ದಟ್ ಮಟ್ ಆಫ್ ಟೈಮ್? ಹೋಗ್ಲಿ, ಅವನೇನ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ನ? ಎಲ್ಲ ಹೈಜಿನ್, ಕೈಗೆಲ್ಲ ಗ್ಲೌಸ್ ಹಾಕೊಂಡಿದ್ದಾರೆ, ಯೂನಿಫಾರ್ಮ್ಗಳು. ಆ ಯೂನಿಫಾರ್ಮ್ ಎಷ್ಟು ದಿವಸ ಹೊಂದಿದ್ದಾರೆ ನೀವು ನೋಡಿದ್ದೀರಾ? ಅದೆಲ್ಲ ಕೇವಲ ಆಗೋ ಭವತಿ. ಇದೆಲ್ಲ ನೆನಪಾದ್ರೆ ಅವ್ನ್ ಗರಿಗರಿಯ ಮಾಡಿದ್ ನೆನಪಾಗುತ್ತೋ ಇಲ್ಲ, ಅದರಿಂದ ಬರುವಂತ ಕೇವಲ ಆಗೋ ಭವತಿ ಕೇವಲ ಆದಿ, ಬರೀ ಪಾಪ ತಿಂತಾ ಇರೋದು ನೀವು. ತಿನ್ಬೇಕು ಅನ್ಸುತ್ತಾ? ಇದೇ ವಸ್ತು ವಿಚಾರ. ಯಾವುದು ಭಗವದ್ ಅರ್ಪಿತವಲ್ಲದ್ದು, ಯಾವುದು ಸಾತ್ವಿಕವಲ್ಲದ್ದು, ಅದರ ರಿಪರ್ಕಷನ್ಸ್ ಆನ್ ಯುವರ್ ಬಾಡಿ. ಸಿ ದ ಪ್ರೋಸ್ ಅಂಡ್ ಕಾನ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಯಾವ್ದೇ ಕೆಲಸ ಮಾಡ್ಬೇಕಾದ್ರು ವಿವೇಕ ಇರಬೇಕಿದು. ಈ ಆತ್ಮವಸ್ತು ಯಾರಿಗೆ ಸೇರಿದೆಯೋ ಅವನಲ್ಲಿ ಇದನ್ನ, ನಿನ್ನದಾದ ಈ ಆತ್ಮವಸ್ತುವನ್ನ ಇದುವರೆಗೂ ನನ್ನದು ಎಂದು ತಪ್ಪು ತಿಳಿದಿದ್ದೆ. ನಿನ್ನದೇ ಆದ ಈ ಆತ್ಮವಸ್ತುವನ್ನ ನಿನ್ನದೆಂದೇ ತಿಳಿದು ನಿನ್ನ ಪಾದಗಳಲ್ಲಿ ಈಗ ಅರ್ಪಿಸ್ತಾ ಇದ್ದೇನೆ. ಮಾ ಮದೀಯಂಚ ನಿಖಿಲಂ ಚೇತನ ಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕುರು ಸ್ವಯಂ. ಬಹಳ ಸುಂದರವಾಗಿರೋದು ಆ ನ್ಯಾಸ ದಶಕ. 10 ಶ್ಲೋಕಗಳಲ್ಲಿ ಎಷ್ಟು ಸುಂದರವಾದಂತ ಆತ್ಮ ಸಮರ್ಪಣೆ ಇದೆ ಅಂದ್ರೆ, ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ಎಲ್ಲ ಅಕೃತ್ಯಾನಾಂಚ ಕರಣಂ, ಯಾವ್ದನ್ನ ಮಾಡಬಾರ್ದು ಅದನ್ನ ನಾನು ಜೋಡಿಸ್ಬೇಕು, ಆಮೇಲೆ ಅದನ್ನ ವರ್ಜಿಸ್ಬೇಕು. ಪ್ರವರ್ತನೆ ಯಾವ್ದ್ರಲ್ಲಿ ಇರ್ಬೇಕು? ನಿವೃತ್ತಿಯಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡೋ. ಪ್ರಾಪಂಚಿಕ ಭಾಷೆದಲ್ಲಿ ನಾನು ಇನ್ನೊಂದಷ್ಟು ಇದರಲ್ಲೇ ಇನ್ನೊಂದ್ ಸ್ವಲ್ಪ ಎಂಜಾಯ್ ಮಾಡ್ತೀನಿ, ಒಳ್ಳಿ ಸೆನ್ಸರಿ ಪ್ಲೆಜರ್ಸ್, ಇಂದ್ರಿಯಗಳ ತೃಪ್ತಿ, ಅದರಿಂದ ನನಗೆ ಬಿಡುಗಡೆ ನೀನ್ ಕೊಡು. ಇರುಡೀಕೇಶ, ಋಷಿಕೇಶ, ಇಂದ್ರಿಯಗಳಿಗೆ ಅಧಿಪತಿ ಅವನು. ಋಷಿಕೇಶ ನಮಃ ಹೇಳ್ತೀವಲ್ಲ, ಆ ಋಷಿಕೇಶ ನೆನ್ಸ್ಕೊಂಡ್ರೆ ಕಂಟ್ರೋಲ್ ಓವರ್ ದಿ ಸೆನ್ಸಸ್ ತುಂಬಾ ಚೆನ್ನಾಗ್ ಬರುತ್ತೆ. ಋಷಿಕೇಶನನ್ನ ಈ ಆತ್ಮವಸ್ತು ನಿನ್ನದು ಅಂತ ತಿಳಿದು ನಿನ್ನ ಪಾದಗಳಲ್ಲಿ ಅರ್ಪಿಸಿದ್ದೇನೆ ಎಂಬ ಭಾವದಿಂದ ಉಡೆಯಾನಿಡೈ ಅರ್ಪಿಸಬೇಕು. ಅಚ್ಯುತಾಹಂ ತವಾಸ್ಮೀತಿ ಸೈವ ಸಂಸಾರ ಭೇಷಜಂ ಅಂತ ಹೇಳಿದಂತೆ ಅವನ ದ್ರವ್ಯವನ್ನ ಅವನಿಗೆ ಸಮರ್ಪಿಸಿದೆ, ಬೇರೆ ಮೋಕ್ಷೋಪಾಯ ಇಲ್ಲ. ಮುಂಡಕೋಪನಿಷತ್ತು ತಮೇವೈಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚತ. ಬಿಟ್ಬಿಡಿ ಬೇರೆ, ವೇಂಡೇನ್ ಮನೆ ವಾಳ್ಕೆಯೈ ತಿರುವಿಣ್ಣಾರ್ ಮೇಯವನೇ. ಅದೇ ಇಲ್ಲಿ ಆ ಉಪನಿಷತ್ತಿನ ಸಂದೇಶ. ಅನ್ಯವಾಚೋ, ಭಗವಂತನ್ ಬಿಟ್ಟು ಬೇರೆ ಮಾತುಗಳನ್ನ ವಿಮುಂಚತ ಬಿಟ್ಬಿಡಿ. ತಮೇವ ಏಕಂ ಜಾನತ, ಅವನೊಬ್ಬನನ್ನೇ ತಿಳಿಬೇಕು ಅಂತ ಹೇಳಿದಂತೆ ಇತರ ವಿಷಯಗಳಲ್ಲಿ ವೈರಾಗ್ಯ ಹೊಂದಿ ಸಮರ್ಪಣ ಮಾಡಬೇಕು ಅನ್ನೋದನ್ನ ಆಳ್ವಾರವರು ಮೊತ್ತವಂ ವೀಡು ಶೈದು ಅಂತ ಹೇಳಿದ್ದಾರೆ. ಒಂದೊಂದು ಎರಡೆರಡೇ ಸಾಲು ಅಲ್ಲಿರೋದು, ಕಣ್ಣಿ ಅಂತ, ಅದಕ್ಕೆ 2 ಸಾಲಿಗೆ ಒಂದು ಪಾಶುರ. ವೀಡು ಮೀನ್ ವೀಡು ಅಂದ್ರೆ ಮೋಕ್ಷ, ಮನೆ ಅಂತ ಅರ್ಥ. ವೀಡುವಿನ್ ಮುತ್ತವಂ ವೀಡು ಶೈದೆ ಓಮೋಯರ್ ವೀಡುಡೆಯಾನ್, ವೀಡು ಉಡೆಯಾನ್ ಇಡೈ, ಅದನ್ನ ಉಂಟು ಮಾಡದ್ನಲ್ಲ ಮೋಕ್ಷವನ್ನ, ಅದಕ್ಕೆ ಅಧಿಪತಿಯಾದವನು, ಅವನಲ್ಲಿ ಸಮರ್ಪಿಸಿ. ಬಹಳ ಸುಂದರವಾಗಿದೆ, ಮುಂದಕ್ಕೆ ಬರುತ್ತೆ ಅದೇನೆ ಎಲ್ಲ ವಿವರವಾಗಿ. ಆತ್ಮನ ಶೇಷತ್ವವನ್ನ ಚೆನ್ನಾಗಿ ಸಾಕ್ಷಾತ್ಕರಿಸಿಕೊಂಡು ಹಾಗೆಯೇ ವರ್ತಿಸುವುದು ಸಮರ್ಪಣದ ಅರ್ಥ ಅಂದ್ರು. ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. நம்மாழ்வார் திருவடிகளே ಶರಣಂ. ಮಧುರ ಕವಿಯಾಳ್ವಾರ್ ತಿರುವಡಿಗಳೇ ಶರಣಂ.
ನಮಸ್ಕಾರ ಮಾಮ. ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರ ಮಾಮ. ನಮಸ್ಕಾರ.